ಕ್ಯಾರೆಕ್ಟರೇ ಬೇರೆ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಸೊ ನೋಡ ಹೇಗೆ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸಂಜಯ್. ಎಲ್ರಿಗೂ ನಮಸ್ತೆ. ಶರಣಣ್ಣ ನಮಸ್ತೆ. ನಮ್ಮ ಟೆಲಿವಿಷನ್ ಅಲ್ಲಿ ಒಂದು ನಂಬಿಕೆ ಇದೆ, ಶರಣ್ ಸರ್ ಬಂದು ಯಾವ್ದಾರ ಕಾರ್ಯಕ್ರಮನ ಓಪನ್ ಮಾಡಿದ್ರೆ ಪಕ್ಕ ಹಿಟ್ ಅಂತ. ಅದು ಹಿಟ್ ಇಲ್ಲಿವರೆಗೂ ಫ್ಲಾಪ್ ಆಗಿದೆ ಇಲ್ಲೇ ಇಲ್ಲ. ಸೊ ನಮ್ದು ಗಿಚ್ಚಿಗಿಲಿಗಳು ಕೂಡ ಅಣ್ಣನೇ ಸ್ಟಾರ್ಟ್ ಮಾಡಿದ್ದು. 3 ಸೀಸನ್ ಆಯ್ತು. 3ನೇ ಸೀಸನ್ 8 ತಿಂಗಳಾಯ್ತು. ನಮಗೆ ಸಾಕು ಅನ್ನೋಷ್ಟು ಓಡ್ತಾನೆ ಐತೆ. ಅದಕ್ಕೆಲ್ಲ ಕಾರಣ ನಮ್ಮ ಶರಣಣ್ಣನ ಕೈಗುಣ. ಇವತ್ತು ನಮ್ಮ ಸಿನಿಮಾಕ್ಕೆ ಅವ್ರು ನಾನು ಬಂದ ತಕ್ಷಣ ನಾನು ಪೋಸ್ಟರ್ ಮೇಡಮ್ ಕಳಿಸ್ದಾಗ್ಲೇ ಅನ್ಕೊಂಡೆ, ಶರಣ್ ಸರ್ ಬರ್ತಾವ್ರ, ಸಿನಿಮಾ ಇಟ್ಬಿಡಿ, ನೀವೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ ಅಂತ. ಅಷ್ಟು ಲಕ್ಕಿ ಹ್ಯಾಂಡ್ ನಮ್ಗೆ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟು ಮಂಗಳೂರಿಂದ ರಿಕ್ಸ್ ತಗೊಂಡು ನಮ್ಮ ಸಿನಿಮಾಕ್ಕೆ ಬಂದು, ನಾವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಲಾವಿದರು ಎಲ್ಲರೂ ಸೇರ್ಕೊಂಡು ಮಾಡಿರೋ ಸಿನಿಮಾಕ್ಕೆ ನಿಮ್ಮಷ್ಟು ದೊಡ್ಡ ನಟರು ಬಂದು ನಮಗೆ ಸಾಥ್ ಕೊಟ್ಟಿರೋದು ಅದೇ ಒಂದು ದೊಡ್ಡ ಶಕ್ತಿ. ಇದು ಹಿಡ್ಕೊಂಡು ನಾವು ಎಲ್ಲಿ ಗಂಟ ಬೇಕಾದ್ರೂ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾದ ಬಗ್ಗೆ, ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲರೂ ನಗ್ಬಿಡ್ತೀನಿ. ನಾನು ಒಂದು ಸೆಡೆ ತರ ಒಂದು ಪಾತ್ರ ಮಾಡಿದ್ದೀನಿ ಅಂದ್ರೆ ಆ ಕ್ಯಾರೆಕ್ಟರ್ ಹಂಗೆ. ಸೊ ದಡ್ಡ ಏನು ಗೊತ್ತಿಲ್ಲ, ನನ್ನ ಸ್ಕಿಟ್ಗಳಲ್ಲಿ ಮಾಡ್ತಾ ಇದ್ದೆ, ಈ ರಾಜ ಪೆದ್ದ ರಾಜ ಆ ಥರ ಒಂದು ಕ್ಯಾರೆಕ್ಟ್ರು ನಂದು. ಸೊ ಏನಂದ್ರೆ ಜೊತೆಗಿರ್ತೀನಿ, ಅದು ಏನಕ್ಕೆ ಇರ್ತೀನಿ ಅಂತನೂ ಗೊತ್ತಿರಲ್ಲ. ಒಡೆದ್ರೆ ಒಡಿಸ್ಕೊಂಡು, ಕುಡಿದ್ರೆ ಕುಡಿಸ್ಕೊಂಡು, ಆ ಥರ ಒಂದು ಒಳ್ಳೆ ಫನ್ನಿ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿದೆ. ಆಮೇಲೆ ಸಂಜೋತಾ ಮೇಡಮ್, ನನಗೆ ಲೇಡಿ ಡೈರೆಕ್ಷನ್ ಫಸ್ಟ್ ಟೈಮು, ಅಲ್ಲಿ ಇರೋದೇ ಕಡಿಮೆ, ಅದರಲ್ಲಿ ಇವ್ರ ಜೊತೆ ಮಾಡಿರೋದು ಫಸ್ಟ್ ಟೈಮು. ತುಂಬ ಕಂಫರ್ಟಬಲ್. ಆಮೇಲೆ ತುಂಬ ಚೆನ್ನಾಗಿ ಟೀಚ್ ಮಾಡೋರು ನನಗೆ. ನಾವು ಏನೇ ಮಾಡಿರ್ಬೋದು, ಈ ಎಷ್ಟೋ ಸಿನಿಮಾ ಮಾಡಿರ್ಬೋದು ಅಥವಾ ಎಷ್ಟೋ ಶೋ ಏನೇ ಮಾಡಿರ್ಬೋದು, ಬಟ್ ಪ್ರತಿ ಸಿನಿಮಾನು ನಮ್ಗೆ ಹೊಸದಾಗಿರುತ್ತೆ, ಹೊಸತನ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನನ್ನ ಪಾತ್ರನ ಮೋಲ್ಡ್ ಮಾಡಿದ್ರು ಅವರು. ಥ್ಯಾಂಕ್ ಯು ಮೇಡಮ್. ಅಷ್ಟು ಒಳ್ಳೆ ಪಾತ್ರ, ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವು ಸಿನಿಮಾ ನೋಡೋದ್ರ ಮೇಲೆ ಹೇಳೇ ಹೇಳ್ತೀರಾ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗೂ ಇಲ್ಲ. ಆದ್ರೆ ಒಂದು ಒಳ್ಳೆ ಪಾತ್ರ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂತ ಪಾತ್ರಕ್ಕೆ ನನ್ನನ್ನೇ ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ಒಳ್ಳೆ ಪಾತ್ರನ ನಿಜ ಹೇಳ್ತೀನಿ, ಯಾರು ಬೇಕಾದ್ರೂ ಫ್ರೀ ಆಗಿ ಮಾಡೋರು, ನನಗೆ ಕಾಸು ಕೊಟ್ಟು ಮಾಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಹೋರಾಟಕ್ಕೆ ಒಂದು ಈಗಿನ ಸಮಾಜದಲ್ಲಿ ಒಂದು ಲೇಡೀಸ್ ನಿಂತ್ಕೊಂಡು ಅವ್ರ ಗಂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ರಾತ್ರಿ ಎಲ್ಲ ಪಾಪ ಅವರು ಡೇ ಪೂರ್ತಿ ಆಫೀಸಿಗೆ ಹೋಗ್ಬಿಟ್ಟು ರಾತ್ರಿ ಪೂರ್ತಿ ನಿದ್ದೆ ಬಿಡ್ಕೊಂಡು ನಮ್ಮ ಜೊತೆ ಕೂತಿರೋರು. ಇವ್ರು ಇದಕ್ಕೆ ಪಾಪ ಅವ್ರು ಅನುಭವಿಸಿದ್ದಾರೆ. ಅವ್ರನ್ನ ನೆನ್ಸ್ಕೊಂಡ್ಲೇಬೇಕು. ಯಾಕಂದ್ರೆ ಈ ಸಿನಿಮಾ 100% ಆಗಕ್ಕೆ ಅದರಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ 50% ಸರ್ ಕಾರಣ. ಅಷ್ಟು ಸಪೋರ್ಟಿವ್ ಆಗಿ ಎಲ್ಲರೂ ಮನೇಲೂ ನಿಂತ್ಕೊಳಲ್ಲ, ಅಪ್ಪ ಅಮ್ಮನೇ ನಿಂತ್ಕೊಳಲ್ಲ. ಅಂತಂದ್ರು ಗಂಡ, ಅಮ್ಮ ನೀನ್ ದುಡಿತೀಯ ತಾನೆ, ಅಮ್ಮ ಸುಮ್ಮನೆ ಇರ್ಬಿಡಮ್ಮ, ಹಿಂಗೆಲ್ಲ ಮಾತಾಡ್ಬಿಡ್ತಾರೆ. ಅಂತಂದ್ರೆ ಅವರು ಒನ್ ಆಫ್ ದಿ ಡೈರೆಕ್ಟರ್ ಆಗಿ ಜೊತೆಗೆ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವ್ ಹಿಂಗ್ ನಿಲ್ಲೋದಕ್ಕೋಸ್ಕರ ನಮ್ಮಂತ ಎಷ್ಟೋ ಕಲಾವಿದ್ರು ಹೊಟ್ಟೆ ತುಂಬುತ್ತೆ, ಒಳ್ಳೆ ಕಂಟೆಂಟ್ ಆಚೆಗೆ ಬರೋ ಕಾರಣ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ಆಕಾಶ್ ಕೂಡ ತುಂಬಾ, ಅವರಿಗೆ ನಾನು ಹೀರೋ, ಅವ್ರ ಬಗ್ಗೆ ನಾನು ಹೇಳ್ಬೇಕು. ನಾನು ಹೀರೋ ಅನ್ನೋ ಯಾವುದೂ ಇರಲಿಲ್ಲ. ಜನರೇಟರ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಇವರೇ ಹೋಗಿ ಸ್ಟಾರ್ಟ್ ಮಾಡೋರು. ಕಾಸ್ಟ್ಯೂಮ್ ನಮ್ದೇ ಎಲ್ಲ ಕಾಸ್ಟ್ಯೂಮ್ ಬಂದಿಲ್ಲ ಅಂದ್ರೆ ಅವರೇ ಕೈಯಲ್ಲಿ ಹಿಡ್ಕೊಂಡು ಓಡ್ ಬರೋರು. ತುಂಬಾ ಚೆನ್ನಾಗಿ ಅವರು ಈ ಸಿನಿಮಾನ ಅವರು ಒಬ್ರು ಆರ್ಟಿಸ್ಟ್ ಅಲ್ಲದೆ ಅಲ್ಲಿ ಯಾರೋ ಕೆಲಸ ಮಾಡೋ ತರ ಕೆಲಸ ಮಾಡಿ ಹಗ್ಲು ರಾತ್ರಿ ಇಡೀ ಸ್ಕ್ರಿಪ್ಟು ಆಮೇಲೆ ಸೆಟ್ ವರ್ಕು, ಹೊಗೆ ಸ್ಮೋಕ್ ಹಾಕೋನಿಲ್ವಾ ಇವರೇ ಹೋಗಿ ಸ್ಮೋಕ್ ಹಾಕ್ತಾ ಇರೋರು. ಅಷ್ಟು ಡೌನ್ ಟು ಅರ್ತ್ ಆಗಿ ಇದಕ್ಕೆ ಆಕ್ಟ್ ಮಾಡಿದ್ದಾರೆ. ಸೊ ಹಂಗೆ ಇರಬೇಕು ಸಿನಿಮಾ ಅಂದಾಗ. ಅದರಲ್ಲಿ ಎಲ್ಲವೂ ನಾವು ಆಗಿದ್ರೆ ಮಾತ್ರ ಆ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ನನ್ನಿಂದ ಈ ಪಾತ್ರ ಬಂದೇ ಮಾಡದೆ ಹೋದ್ರೆ ಅಂದ್ರೆ ಸಾಧ್ಯ ಆಗಲ್ಲ, ಕಲಿಯಕ್ಕೂ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್, ಒಳ್ಳೇದಾಗ್ಲಿ. ಸರ್ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಒಂದ್ ಸೆಕೆಂಡ್, ಶರಣ್ ಸರ್ ಕೋಟಿ ನಮ್ಮ ಸಿನಿಮಾಕ್ಕೆ ನೀವು ಕಾಲಿಟ್ಟಿರೋದು ಲಕ್ಷ್ಮಿ ಕಾಲಿಟ್ಟಂಗೆ, ಮನೆ ವರಲಕ್ಷ್ಮಿ ಎಲ್ಲರೂ ಮನೆ ಕಾಲಿಟ್ಟಂಗೆ ನಮ್ಮ ಶರಣ್ ಸರ್ ಕಾಲಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದಾಗಿ. ಲಂಗೋಟಿ ಮ್ಯಾನ್ ಹೆಸರು ಕೇಳಿದಾಗ ನನಗೂ ಸ್ವಲ್ಪ ವಿಚಿತ್ರ ಅನಿಸ್ತು. ಸಂಜೋತ್ ಅವರು ನನಗೆ ಕರೆ ಮಾಡಿ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ. ನಾನು ಬಿಡುವಾಗಿದ್ದೆ ಅವಾಗ. ಆಗ್ಬೋದು, ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಹೋಗಿ ಮೀಟ್ ಮಾಡಿದೆ ನಾನು ಅವ್ರ ಮನೇಲಿ. ಆಮೇಲೆ ನಮ್ಮ ದೃಶ್ಯಗಳೇನಿದೆ, ನಾನು ಫಸ್ಟ್ ಒಂದು ಕತೆ ಹೇಳಿದ್ವಿ. ಕತೆ ಹೇಳಿದ್ಮೇಲೆ ಆ ದೃಶ್ಯಗಳನ್ನ ಸಾಕಷ್ಟು ಸಲ ರಿಹರ್ಸಲ್ ಮಾಡಿಸಿದ್ರು ಅವ್ರ ಮನೇಲಿ. ಅದಕ್ಕೆ ಇಷ್ಟೇ ಟೈಮು ಅಷ್ಟೇ ಟೈಮು ಅಂತಿಲ್ಲ, ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಅಂತ ಹೇಳಿ ಪ್ರತಿ ಸಲ ಕರ್ಕೊಂಡು ಬಂದು
ಅವ್ರ ಮನೆಯಲ್ಲಿ ರಿಹರ್ಸಲ್ ಮಾಡಿಸಿ ಪಕ್ಕಾ ಮಾಡಿದ್ರು. ನಾಳೆ ಶೂಟಿಂಗ್ನಲ್ಲಿ ಹೇಗಾಗಬೇಕು ಆ ದೃಶ್ಯ ಅನ್ನೋದು ಅವ್ರ ಕಣ್ಮುಂದೆ ಇತ್ತು, ಅದು ನಮ್ಮ ಕೈ ತೆಗೆಸಿದ್ರು. ಹೀಗಾಗಿ ನಾವು ಕ್ಯಾಮ್ರಾ ಮುಂದೆ ನಿಂತಾಗ ನಮ್ಗೆ ಕಷ್ಟ ಆಗಲಿಲ್ಲ, ಸಲೀಸ್ ಆಗ್ತಾಯಿತ್ತು, ಈಸಿ ಆಗ್ತಾಯಿತ್ತು, ಎಲ್ಲೂ ಒದ್ದಾಡಲಿಲ್ಲ. ರೀಟೇಕ್ ಆಗಿ ತುಂಬ ಕಮ್ಮಿ, ಅಷ್ಟು ಚೆನ್ನಾಗಾಯ್ತು. ಲಂಗೋಟಿ ಮ್ಯಾನ್ ಕಥೆ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಇದು ಒಂದು ತಲೆಮಾರುಗಳ ಘರ್ಷಣೆ. ನಾನು ನೋಡಿದ್ರೆ ಗೊತ್ತಾಗುತ್ತೆ ಹಿರಿಯರು ಅಂತೇಳಿ, ಆಕಾಶ್ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕವರು ಅಂತೇಳಿ. ಸೊ ನಮ್ಮಿಬ್ಬರ ನಡುವೆ ನಡೆಯುವಂಥ ಒಂದು ಘರ್ಷಣೆ. ಆಚಾರ ವಿಚಾರಗಳನ್ನು ಪಾಲಿಸಬೇಕು ಅಂತ ನಾನು, ಯಾಕೆ ಪಾಲಿಸಬೇಕು ಅಂತ ಅವನು, ಆಂಗ್ರಿ ಹೆಂಗ. ಸೊ ಈ ಘರ್ಷಣೆ ಹೇಗೆ ನಡೀತೆ ಆ ಕಥೆ ಇದರಲ್ಲಿ ಸಿನಿಮಾದಲ್ಲಿ ಅನ್ನೋದನ್ನ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಒಂದೊಂದಾಗಿ ಬಿಸ್ಕೊಳ್ತಾ ಹೋದಾಗೆ ನಿಮ್ಗೆ ಗೊತ್ತಾಗುತ್ತೆ. ಕೊನೆಗೆ ಏನಾಗುತ್ತೆ, ಆಚಾರ ವಿಚಾರನೂ ಮುಖ್ಯ ಅಲ್ಲ, ಆಧುನಿಕತೆ ಮುಖ್ಯ ಅಲ್ಲ, ಮುಖ್ಯ ಆಗಬೇಕಾಗಿರೋದು ಮಾನವೀಯತೆ ಮಾತ್ರ, ಅದು ಮುಖ್ಯ ಆಗುತ್ತೆ. ಸೊ ಲಂಗೋಟಿ ಅನ್ನೋದು ಒಂದು ಸಿಂಬಾಲಿಸಮ್ ಅಷ್ಟೇ, ಅದು ಬೇಕೇ ಬೇಕು, ಅದಿಲ್ಲದ್ರೆ ಆಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಫಾರ್ಮ್ ಕೊಡ್ತೀವಿ ನಾವು ಆ ಲಂಗೋಟಿ. ನಾವು ಹಾಕೊಳ್ತಾ ಇದ್ದ ಆವಾಗಿಂದ ಹಿಂದಿನ ಕಾಲದಲ್ಲಿ ಲಂಗೋಟಿ ಅಂತ, ಅದನ್ನೇ ಇವಾಗ ಕಾಚ ಅಂತಾರೆ, ನಿಕ್ಕರ್ ಅಂತಾರೆ, ಏನ್ ಬೇಕಾದ್ರೆ ಅಂತಾರೆ. ಆದ್ರೆ ಶಂಕರಾಚಾರ್ಯರ ಬಗ್ಗೆ ಬಹಳ ಚೆನ್ನಾಗಿ ಒಂದು ಸ್ತೋತ್ರ ಬರೆದಿದ್ದಾರೆ, 5 ಶ್ಲೋಕ ಇರುವಂಥದ್ದು. ಕೌಪೀನವಂತಹ ಸುಲಭಾಗ್ಯವಂತಹ ಅಂತ ಹೇಳಿ ಕೌಪೀನ ಪಂಚಕಾನ್ ಬರೆದಿದ್ದಾರೆ. ಅದರಲ್ಲಿ ಇದನ್ನೆಲ್ಲ ವಿವರಿಸ್ತಾರೆ. ಇದರಿಂದ ಏನು ನಮಗೆ ಅಡ್ವಾಂಟೇಜ್ ಇದೆ, ಅನುಕೂಲ ಇದೆ, ಯಾಕೆ ಹಾಕೋಬೇಕು ಇದರಿಂದ ಏನು ಮಾಡ್ಬೋದು ಅಂತೇಳಿ. ಅದೇ ಥರ ಪುರಂದರದಾಸರು ಒಂದು ಹಾಡು ಬರೆದಿದ್ದಾರೆ, ಲಂಗೋಟಿ ಬಲು ಒಳ್ಳೆಯದನ್ನ ಅಂತ. ಅಂದರೆ ಇದ್ರದ್ದು ಅಡ್ವಾಂಟೇಜ್ ಎಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು, ಜನಕ್ಕೆ ತಿಳಿಯಲಿ ಅಂತ ಹೇಳಿ ಅದನ್ನೆಲ್ಲ ಮಾಡಿದ್ರು. ಆದ್ರೆ ಏನಾಗಿದೆ, ನಮಗೆ ಅದನ್ನೇ ಯಾಕೆ ಮಾಡಬೇಕು, ಅಪ್ಪ ಹಾಕಿದ ಆಲಂಬನ ಅಂತ ಅದಕ್ಕೆ ಯಾಕೆ ನಿಂತು ಹಾಕಬೇಕು, ಬೇಕಾಗಿಲ್ಲ, ನಾವು ಬೇರೆ ಮಾಡೋಣ. ಹೊಸದಾಗಿ ಇವಾಗ ಇಷ್ಟೆಲ್ಲ ಬಂದಿದೆ, ಇದೆಲ್ಲ ಒಂಥರ ಬ್ರ್ಯಾಂಡೆಡ್ ಇದು ಬಂದಿದೆ, ಅದನ್ನು ಉಪಯೋಗಿಸ್ತೀವಿ. ಈ ಕಾನ್ಫ್ಲಿಕ್ಟ್ ಅಲ್ಲಿ ಕೊನೆಗೆ ಮಾನವೀಯತೆಯನ್ನು ಗೆಲ್ಲುತ್ತೆ ಅನ್ನೋದು ಈ ಸಿನಿಮಾ ತೋರಿಸುತ್ತೆ. ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬನ್ನಿ, ಸಿನಿಮಾ ನೋಡಿ. ಧನ್ಯವಾದ. ಮಾಧ್ಯಮ ಮಿತ್ರದವರಿಗೂ ಹಾಗೂ ಶರಣ್ ಸರ್ ಹಾಗೂ ಕಾರ್ತಿಕ್ ಹಾಗೂ ನಮ್ಮ ತಂದೆ ಆಗಿರುವಂತಹ ಜಿಲ್ಲಾಧ್ಯಕ್ಷರಾಗಿರುವಂತಹ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಇದು ನನ್ನ ಮೊದಲನೇ ಚಿತ್ರ, ಫಸ್ಟ್ ಟೈಮ್ ಸ್ಟೇಜ್ ಮೇಲೂ ಕೂಡ ಬಂದು ಮಾತಾಡ್ತಾ ಇದ್ದೀನಿ. ಈ ಫಿಲಮ್ ಬರೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಫ್ರೆಂಡ್ ಆಶಿಕಾ ಅಂತ, ಅವರಿಂದ ನಾನು ಈ ಫಿಲಮ್ ಬಂದು ಮ್ಯಾಮ್ ಸಂಜೋತಾ ಮ್ಯಾಮ್ ಅವ್ರಿಗೆ ಪರಿಚಯ ಆದೆ. ಮ್ಯಾಮ್ ಥ್ಯಾಂಕ್ ಯು ಈ ಫಿಲಮ್ಗೆ ಚಾನ್ಸ್ ಕೊಟ್ಟಿರೋದಕ್ಕೆ. ಹಾಗೂ ಆಕಾಶ್ ಫಿಲಮ್ ಹೀರೋ ಅವರು ತುಂಬ ನನಗೆ ಸಪೋರ್ಟ್ ಮಾಡಿ ಫಿಲಮ್ ಸ್ಟಾರ್ಟಿಂಗಿಂದ ನನಗೆ ಆ್ಯಕ್ಟಿಂಗ್ ಹೇಗೆ ಮಾಡ್ಬೋದು, ಹೇಗೆ ನನ್ನ ಐಬ್ರೋ ಮೂಮೆಂಟ್ಸ್ ಹೇಗೆ ಹಿಂಗೆ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ಮೊದಲನೇದಾಗಿ ನನ್ನ ಪಾತ್ರ ಬಂದು ಇದರಲ್ಲಿ ನೆಗೆಟಿವ್ ರೋಲ್. ನನ್ನ ನೋಡಿದ್ರೆ ನೆಗೆಟಿವ್ ರೋಲ್ ಅಂತ ನನಗೆ ಒಂದೊಂದು ಟೈಮ್ ಡೌಟ್ ಆಗುತ್ತೆ, ಎಲ್ಲರೂ ಹೇಳಿದ್ದಾರೆ ಕೂಡ. ಆದರೆ ಮಾಡಿದ್ದೀನಿ, ನೋಡಿ ಪಾತ್ರ ನೋಡಿ ನೀವು ಖುಷಿ ಆಗ್ತೀರಾ. ಏನು ಹೇಳಬೇಕಂದ್ರೆ ಇದರಲ್ಲಿ ಲಂಗೋಟಿ ಹೀರೋ, ಅಂಡರ್ವೇರ್ ಬಂದು ವಿಲನ್, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಮೇಲೆ ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಚಿತ್ರವನ್ನು ನೋಡಿ ಹೊಸ ಕಲಾವಿದರಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಪಾಪನ್ ಅವರೇ, ಥ್ಯಾಂಕ್ ಯು. ಸೊ ಈಗ ಚಿತ್ರದಲ್ಲಿ ಮತ್ತೊಂದು ಪಾತ್ರವನ್ನ ಮೊದಲನೇದಾಗಿ ನಮ್ಮ ಸೀನಿಯರ್ ಹೇಳ್ಬಿಟ್ರು, ನಮ್ಮ ಅವಧಿ ಕಾರ್ತಿಕ್ ಅವರು. ನಮ್ಮ ಶರಣಣ್ಣಂದು ಯಾವುದೇ ಕಾರ್ಯಕ್ಕೆ ಹೋದ್ರು ಅದು ಒಂದು ಗೋಲ್ಡನ್ ಹ್ಯಾಂಡು, ಪಾಸಿಟಿವ್ ಹ್ಯಾಂಡು. 100 ಚಿತ್ರ ಕಮಿಡಿಯನ್ ಆಗಿ 100ನೇ ಚಿತ್ರ ಆದ್ಮೇಲೆ ಹೀರೋ ಆಗಿ ನಮ್ಗೆಲ್ಲ ಬಂದು ಸ್ಫೂರ್ತಿದಾಯಕರಾದಂಥ ನಮ್ಮ ನಟರು ಶರಣ್ ಸರ್, ನಿಮ್ಗೆ ಧನ್ಯವಾದಗಳು. ಲಂಗೋಟಿ ಅಂದ್ರೆ ಲಂಗೋಟಿ ನಮ್ಮ ಜೀವನದ ಮೇನ್ ಪ್ರಾಪರ್ಟಿ. ಆ ಪ್ರಾಪರ್ಟಿ ಮಾತ್ರ ನಮ್ಮ ಜೀವನ ಹರೋಹರ. ಹಾಗಾಗಿ ಇವತ್ತು ದಿನದಲ್ಲಿ ಮುಖ್ಯವಾಗಿ ಮೊನ್ನೆ ಅಷ್ಟೇ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಹಿರಿಯರು ಸೇರಿ ಕನ್ನಡ ಚಿತ್ರರಂಗ ಸ್ವಲ್ಪ ಅಲ್ಲಿ ಆಗ್ತಾ ಇದೆ. ಒಂದು ಒಳ್ಳೇದಾಗಲಿ, ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ ಅಂತ ನಮ್ಮ ಚಿತ್ರರಂಗದ ಎಲ್ಲ ಹಿರಿಯರು ಪೂಜೆ ಮಾಡಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಸಂಜೋತಾ ಮೇಡಮ್ಗೆ ನಾನು ಅನಂತ ಧನ್ಯವಾದ ತಿಳಿಸ್ತೀನಿ. ಕಂಟೆಂಟ್ ಲಂಗೋಟಿ ಮ್ಯಾನ್ ಕಂಟೆಂಟ್ ಕಲಾವಿದರನ್ನ ಹುಡ್ಕೊಂಡು ಬಂತು ಅಂತ ಹೇಳಿದ್ರು. ಆದ್ರೆ ಆ ಒಂದು ಕಲಾವಿದರ ಗುಂಪಲ್ಲಿ ನನ್ನನ್ನು ಸೇರಿಸ್ಕೊಂಡಿರೋದಕ್ಕೆ
ಸಂಜೋತಾ ಮೇಡಮ್ಗೆ ಧನ್ಯವಾದಗಳು. ಜೊತೆಗೆ ಇವತ್ತು ದಿನ ಹೆಂಗಿದೆ ಅಂದ್ರೆ ನಮ್ಮ ಇಂಡಸ್ಟ್ರಿ ಒಂದ್ ಕಡೆ ಬಾಡೂಟ, ಇನ್ನೊಂದ್ ಕಡೆ ಹೋಳಿಗೆ ಊಟ. ಬಾಡೂಟ ಭೀಮಾ ಸಿನಿಮಾ, ಹೋಳಿಗೆ ಊಟ ಕೃಷ್ಣ ಪ್ರಣಯ ಸಖಿ. ಈ ಒಂದು ಸಂತೋಷ ಊಟದಲ್ಲಿ ನಮ್ಮ ಲಂಗೋಟಿ ಮ್ಯಾನ್ ನ ಕರ್ಕೊಂಡು ಬಂದಿರೋದಕ್ಕೆ, ಈ ಒಂದು ಸುಸಂದರ್ಭಕ್ಕೆ ಎಲ್ಲ ಮೀಡಿಯಾದವರಿಗೆ ನಮ್ಮ ಲಂಗೋಟಿ ಮೆಚ್ಚಿರದ ತಂಡವಾಗಿ ಪ್ರೀತಿಯಿಂದ ನಾನು ಧನ್ಯವಾದ ತಿಳಿಸ್ತೀನಿ. ಜೊತೆಗೆ ನಮ್ಮ ಮಂಜುನಾಥ್ ಸರ್, ಕೆಲವೊಮ್ಮೆ ಕ್ಯಾರೆಕ್ಟರ್ ಅಂತ ಬಂದಾಗ ಕೆಲವೊಮ್ಮೆ ನರ್ವಸ್ ಆಗ್ತಾ ಇದೆ ನಾನು ಹೊಸಬ. ನಮ್ಮ ಪವನ್, ನಮ್ಮ ಆಕಾಶ್ ಸರ್, ನಮ್ಮ ಸೀನಿಯರು, ಮಗ ನೀನ್ ಯಾಕೋ ತಲೆ ಕೆಡಿಸ್ಕೊತಾ ಇದೀಯ, ಆರಾಮಾಗಿ ಮಾಡೋ ಅನ್ನೋದ್ರ ಜೊತೆ ನಮ್ಮ ಮೇಡಮ್ ಬಂದು ಅಕ್ಕಂತ ಜೊತೆ ನಿಂತು ಇಷ್ಟು ಏನ್ ಕೊಯ್ದು ನೀವು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಿ, ಆರಾಮಾಗಿ ಮಾಡಿ, ನೀವು ಇದು ಒಳ್ಳೆ ಚಿತ್ರ ಆಗುತ್ತೆ, ನೀವು ಚೆನ್ನಾಗಿ ಮಾಡ್ತಾ ಇದೀರಿ ಅಂತ ನಮ್ಗೆ ಇದೆಲ್ಲ ಮಾಡಿ. ಲಂಗೋಟಿ ಅಂತ ಬಂದಾಗ, ಲಂಗೋಟಿ ಅಂತ ಮೊದಲು ನೆನಪಾಗಿ ನಮ್ಗೆ ಅಣ್ಣ ಅವರು ಕಾಮನಗಲು ಸಿನಿಮಾದಲ್ಲಿ ಲಂಗೋಟಿನ ಹಾಕೊಂಡು ಯೋಗಾಸನವನ್ನ ಮಾಡ್ಕೊಂಡು ಒಬ್ಬ ಕಲಾವಿದರು ಹೇಗೆಲ್ಲ ಇರಬೇಕು ಅಂತ ತೋರಿಸ್ಕೊಟ್ಟಂತ ನಮ್ಮ ಅಣ್ಣವರು. ಹಾಗಾಗಿ ನಮ್ಮ ವಿಷ್ಣುದಾರ ಆಗ್ಬೋದು, ಇವತ್ತಿನ ಲಂಗೋಟಿ ಪೈಲ್ವಾನ್ ಕಿಚ್ಚ ಸುದೀಪ್ ಸರ್ ಆಗ್ಬೋದು, ಜೊತೆಗೆ ಎಲ್ಲಾ ಹಿರಿಯ ನಟರು ಲಂಗೋಟಿ ಧರಿಸ್ಕೊಂಡು ಮೊದಲು ಅವರು ಗಟ್ಟಿಯಾಗಿ ನಿಂತ್ಕೊಂಡು ಚಿತ್ರವನ್ನ ಗೆಲ್ಲಿಸ್ಕೊಂಡು, ಚಿತ್ರ ತಂಡವನ್ನ ಗೆಲ್ಲಿಸ್ಕೊಂಡು, ಚಿತ್ರರಂಗವನ್ನ ಗೆಲ್ಲಿಸ್ಕೊಂಡು ನಮ್ಮಂತ ಕಲಾವಿದರಿಗೆ ದಾರಿ ಮಾಡ್ಕೊಡ್ತಾ ಇದ್ದಾರೆ. ಜೊತೆಗೆ ಜಯಲಲಿತಾ, ವಿಕ್ಟರಿ, ಅವತಾರ ಪುರುಷ ಈ ಸಿನಿಮಾಗಳೆಲ್ಲ ನೋಡ್ಕೊಂಡು ನಮ್ಮ ಶರಣ್ ಸರ್ ಅವರ ಆಕ್ಟಿಂಗ್ ನಾನು ಸ್ವಲ್ಪ ಫಾಲೋ ಮಾಡ್ಕೊಂಡು ಇವತ್ತೇನಾದ್ರೂ ಒಂಚೂರು ಮಾಡ್ತಾ ಇದ್ದೀನಿ ಅಂದ್ರೆ ಅದು ನಿಮ್ಮ ಪ್ರೀತಿಯ ಪಾತ್ರದಿಂದ ಅಂತ ನಾನು ಇದಿದ್ದ ನಡೆಸ್ಬೇಕು ಸರ್. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಯಾರು ಮಾತಾಡ್ತೀರಾ ಫಸ್ಟು? ಓಕೆ, ಹಾಯ್ ಎಲ್ರಿಗೂ, ನಾನು ಮೈರಾ. ನಾನು ಇದರಲ್ಲಿ ಹೀರೋಯಿನ್ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನಾನು ಫಸ್ಟ್ ಸಂಜೋತಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ತುಂಬ ಹ್ಯಾಪಿ ಆಗ್ತಿದೆ. ಆಮೇಲೆ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಲಂಗೋಟಿ ಅನ್ನೋದ್ರಲ್ಲೇ ಒಂದು ಕಾಮಿಡಿ ಇದೆ ಟೈಟಲಲ್ಲೇ. ಪ್ಲೀಸ್ ಎಲ್ಲರೂ ಮೂವಿಗೆ ಬಂದು ನೋಡಿ, ಇನ್ನೂ ಕಾಮಿಡಿ ಇರುತ್ತೆ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ನಾನು ಫಸ್ಟ್ ಥ್ಯಾಂಕ್ ಯು ಹೇಳೋದು ನಮ್ಮ ಡೈರೆಕ್ಟ್ರು ಮ್ಯಾಮ್ಗೆ ಮತ್ತು ಪುನೀತ್ ಸರ್ಗೆ. ಯಾಕಂದರೆ ಅವರೇ ನಮ್ಗೆ ಚಾನ್ಸ್ ಕೊಟ್ಟಿದ್ದು. ನನಗೆ ತುಂಬ ಇಷ್ಟ ಆಯಿತು. ನಾನು ಬಂದಿದ್ದ ತಕ್ಷಣ ನನಗೆ ತುಂಬ ಭಯ ಆಯಿತು, ಇದು ಹೆಂಗೆ ಮಾಡೋದು ಅಂತ. ಆಮೇಲೆ ನಮ್ಮ ಮ್ಯಾಮ್ ಹೆಲ್ಪ್ ಮಾಡಿದ್ರು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು. ಹಂಗೆ ಕಂಟಿನ್ಯೂ ಮಾಡಿಕೊಂಡು ಟ್ರೈ ಮಾಡೋಕ್ಕೆ ಬಂದೆ. ಸರಿ ಅನಿಸ್ತು ನನಗೆ. ಆಮೇಲೆ ನನಗೆ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹಂಗಾದ್ರೂ ಟಯರ್ಡ್ ಆಗದೆ ಇದ್ರೂ ನಾನು ಶೂಟಿಂಗ್ನ ಮಾಡಿದೆ. ಹಂಗಾದ್ರೂ ನನಗೆ ಟಯರ್ಡ್ ಆಗಿಲ್ಲ. ನಾನು ಅಲ್ಲಿ ಹೋಗಿರುವಾಗ ನಂದು ಲಂಗೋಟಿ ಇರುತ್ತಲ್ವಾ, ಆ ಲಂಗೋಟಿನ ನನಗೆ ತುಂಬ ಬೇಜಾರಾಗ್ತಿತ್ತು. ಇದು ಯಾವ ಲಂಗೋಟಿ, ಇದು ಹೆಂಗೆ ಹಾಕೊಳ್ಳೋದು ಅಂತ ತುಂಬ ಬೇಜಾರಾಯಿತು. ಆಮೇಲೆ ಟ್ರೈ ಮಾಡಿದೆ, ಹೆಂಗೆ ಹಾಕೊಳ್ಳೋದು, ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಂಗೋ ಮಾಡಿ ಹಾಕೊಂಡೆ. ಆದರೆ ಚೆನ್ನಾಗಿ ಓಡ್ತಾ ಮೂವಿ, ಅಷ್ಟೇ ಸಾಕು ನಮಗೆ. ಆಮೇಲೆ ಇನ್ನೇನು ಇಲ್ಲ, ನಾನು ಅಷ್ಟೇ ಮಾತಾಡೋದು. ಹಂಗು ಹಿಂಗು ಹೆಂಗೋ ಲಂಗೋಟಿ ಹಾಕೊಂಡೆ ಫಿಲಮ್ ಸೂಪರ್ ಹಿಟ್ ಮಾಡ್ತೀಯ ಬಿಡು ನೀನು. ಓಕೆ, ಬರ್ಲಿ ಇಬ್ರು ಮುದ್ದು ಪುಟ್ಟಾಣಿಗಳಿಗೆ ಚಪ್ಪಾಳೆ. ಅದೇ ಹೇಳ್ತಾರೆ ನೋಡಿ, ಮಕ್ಕಳು ಅನ್ಸ ಹಾಗೆ ನೋ ಫಿಲ್ಟರ್. ನಾವು ಸ್ವಲ್ಪ ಇಲ್ಲಿ ಫಿಲ್ಟರ್ ಹಾಕ್ಬಿಡ್ತೀವಿ, ಇವರಲ್ಲಿ ಫಿಲ್ಟರ್ ಇರೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಹೇಳಿದಾಗೆ ಮಾತಾಡೋದು ನಾವು ಸ್ವಲ್ಪ ಆಗ್ತೀವಿ. ಆ್ಯಕ್ಚುಲಿ ಲಂಗೋಟಿ ಮ್ಯಾಮ್ ಒಂದಿನ ಮೇಡಮ್ ಫೋನ್ ಮಾಡಿ, ನಾವು ಕಿರುತೆರೆ ಬರೀತಿರ್ತೀವಿ, ದಿನ ಇದ್ವಿ ಸೀರಿಯಸ್ ಆಗಿ ಹೋಗ್ಬೇಕಂದ್ರೆ. ಬಟ್ ಮೇಡಮ್ ಜೊತೆ ವರ್ಕ್ ಮಾಡಿ, ಆ್ಯಕ್ಚುಲಿ ಅವರು ಲೇಡಿ ಡೈರೆಕ್ಟ್ರು ಅಂತ ಒಂದು ವಿಷಯ. ಈ ಕಂಟೆಂಟ್ ಏನಿದೆ ಲಂಗೋಟಿ ಅನ್ನೋ ವಿಚಾರ, ಇದನ್ನ ಲೇಡಿ ಡೈರೆಕ್ಟ್ರು ಮಾಡೋದಿದೆಯಲ್ಲ, ಅದು ನನಗೆ ಮುಜುಗರ ಆಗ್ತಾ ಇದೆ ಆ್ಯಕ್ಚುಲಿ. ಆದರೆ ಇದು ಸೊಂಟದ ಕೆಳಗೆ ಮಾತು ಕೆಲವೊಂದು ವಿಷಯಗಳು ಬರ್ತವೆ, ಅದನ್ನ ಅವರು ಕೆಲವೊಂದು ವಿಷಯಗಳು ಮಾತಾಡೋದಿಲ್ಲ. ನಾವು ಆ್ಯಕ್ಚುಲಿ ಮಾತಾಡಬೇಕಾಗಿದೆ. ಲಂಗೋಟಿ ಅನ್ನೋ ವಿಚಾರ ಜಸ್ಟ್ ಒಂದು ನಿಮಗೆ ಕಾಮಿಡಿ ಟೈಟಲ್ ಥರ ಅಂತ ಅನ್ಸ್ಬೋದು. ಆದರೆ ಲಂಗೋಟಿ ಒಬ್ರು ಹೇಳಿದ್ರು ಲಂಗೋಟಿ ಹೀರೋ, ಅಂಡರ್ವೇರು ವಿಲನ್ ಅಂತ. ಈ ಸಿನಿಮಾಗೆ ಅದೇ ಮೇನ್ ಕಾನ್ಸೆಪ್ಟ್. ಅಂದರೆ ಇದು ತುಂಬ ಡೀಪ್ ಕಥೆ ಇದೆ, ಒಂದು ತುಂಬ ಸೀರಿಯಸ್ ಕಥೆ ಇದೆ.
ಒಂದು ಗ್ಲೋಬಲ್ ವಾರ್ಮಿಂಗ್ ಕಥೆ ಇದೆ ಇದರಲ್ಲಿ. ಅಂದರೆ ನಗ್ಸೋದ್ರ ಜೊತೆಗೆ ತುಂಬ ಡೀಪ್ ಆಗಿರೋ ಒಂದು ಮೆಸೇಜ್ನ ಹೇಳಕ್ ಕೊಟ್ಟಿದ್ದಾರೆ. ನಾವು ಈ ಸಿನಿಮಾಗೆ ಬರೀಬೇಕಾದ್ರೆ ಟೈಮಿಂಗ್ ಏನಪ್ಪಾ ಅಂದರೆ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆ ಡೈಲಿ. ಅಂದರೆ ಎಷ್ಟೋ ಸಾರಿ ನಿದ್ದೆ ಬಂದು ಅನ್ಕಾನ್ಸಿಯಸ್ ಮೈಂಡಲ್ಲಿ ಕೆಲವೊಂದು ಸೀನ್ಸ್ಗಳನ್ನ ಯೋಚನೆ ಮಾಡಿದ್ವಿ. ಅಂದರೆ ನಮಗೆ ಆ ಒಂದು ಮಂಪರ್ ಇರುತ್ತಲ್ಲ ನಿದ್ರೆ ಮಾಡಬೇಕಾದ್ರೆ, ಆ ಮಂಪರಲ್ಲಿ ಸುಮಾರು ಸೀನ್ಸ್ಗಳು ಹೊಡೆದಿದ್ದುಂಟು ನಮಗೆ. ಇದಕ್ಕೆ ಸಾಥ್ ಕೊಟ್ಟಿದ್ದು ಮೇಡಮ್ ಅವ್ರ ಹಸ್ಬೆಂಡು ಪ್ರಶಾಂತ್ ಸರ್ ಅಂತೂ ಹ್ಯಾಟ್ಸ್ ಆಫ್ ನಮಗೆ. ಅಂದರೆ ನಾವು ಒಂದು ರೂಮಲ್ಲಿ ಕೂತ್ಕೊಂಡು ಕತೆ ಡಿಸ್ಕಷನ್ ಮಾಡ್ತಿದ್ರೆ ಪಾಪ ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗಿದೆ ಗೊತ್ತಿಲ್ಲ. ಈ ಸೀನ್ಸ್ಗಳು ತುಂಬಾ ಸೀನ್ಸ್ಗಳು ನಿಮಗೆ ನಗು ಬರ್ಸುತ್ತೆ, ಜೊತೆಗೆ ಅದ್ರ ಜೊತೆಗೆ ಒಂದು ಮೆಸೇಜ್ ಹೇಳ್ತಾ ಹೋಗುತ್ತೆ ಎಲ್ಲ ಸೀನ್ಸ್ಗಳನ್ನು. ಸರ್ ಹೇಳ್ದಂಗೆ ಲಂಗೋಟಿ ಅನ್ನೋ ಮೂಲ ಇದೆಯಲ್ಲ, ಆ ವಿಷಯ ಇದೆಯಲ್ಲ, ಅದನ್ನ ಟಚ್ ಮಾಡೋದು ತುಂಬಾ ಕಷ್ಟ. ಈಗ ನಮ್ಮ ಹುಡುಗ ಈಗ ಹೇಳ್ದ, ಅವನು ಚಿಕ್ಕ ಹುಡುಗ, ಅಂದ್ರೆ ನನಗೆ ಒಂಥರ ಅಸಹ್ಯ ಆಗ್ತಿತ್ತು ಹಾಕೊಳ್ಳೋದಕ್ಕೆ. ಅದೇ ಕ್ಯಾರೆಕ್ಟರ್ ಆಕ್ಚುಲಿ ಈಗೇನು ಜನರೇಷನ್ ಏನು ಅಸಹ್ಯ ಪಡ್ತಿದ್ದೀರಲ್ಲ, ಸೊ ಅದೇ ಕ್ಯಾರೆಕ್ಟರ್. ಸೊ ಇಂಥ ಸಿನಿಮಾಗೆ ಹೊರಗೆ ತೆಗೆಸಿದಂತ ಸಂಜೋತಾ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾ ತುಂಬಾ ಚೆನ್ನಾಗಿ ಹಿಟ್ ಆಗಬೇಕು ಅಂತ ತುಂಬಾ ಆಸೆ ಇದೆ. ಸೊ ಇದರಲ್ಲಿ ಎಲ್ಲರದ್ದು ಪಾಲಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಶ್ರೀಕಾಂತ್ ಅಂತ. ಈ ಚಿತ್ರಕ್ಕೆ ಸಂಭಾಷಣೆ ಬಂದಿದ್ದೀನಿ. ಶರಣ್ ಸರ್, ಪರ್ಸ್ನಲ್ ಆಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ 6 ತಿಂಗಳು ನಿಮ್ಮ ಮನೇಲಿ ಊಟ ಮಾಡಿದ್ದೀನಿ, ನಿಮ್ಗೆ ಗೊತ್ತಿಲ್ಲದೆ. ಒಂದು ಚಲನಚಿತ್ರದಲ್ಲಿ ನಾನು ಸಹಾಯಕ ನಿರ್ದೇಶಕನಾಗಿದ್ದಾಗ ನಿಮ್ಮ ತಂದೆ ತಾಯಿ ಮನೆ ಸಾವಂದುರ್ಗದಲ್ಲಿ, ಅಲ್ಲಿ 6 ತಿಂಗಳು ಸ್ಟೇ ಆಗಿ ಅಲ್ಲಿ ಊಟ ಮಾಡಿ ಅಲ್ಲೇ ಬೆಳೆದವನು ನಾನು. ಅದಾದಮೇಲೆ ಬೇರೆ ಸಿನಿಮಾಗಳು ಮಾಡ್ಕೊಂಡು ಈ ಕಡೆ ಬಂದೆ. ಸಂಜೋತಾ ಮೇಡಮ್ ನಾನು ಪರ್ಸ್ನಲ್ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಎಲ್ಲೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೆ, ನಾನು ಬ್ಯುಸಿ ಇದ್ದೆ ಆ್ಯಕ್ಚುಲಾಗಿ ಒಂದು ಸಿನಿಮಾಗಳು ಬರ್ಕೊಂಡು. ಆ ಟೈಮಲ್ಲಿ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು. ಅಲ್ಲಿ ನನಗೆ ಆಲ್ರೆಡಿ ಇವರಿಬ್ಬರು ಗೆಳೆಯರೆ ಸಿಕ್ಕಿದ್ರು. ಇವರಿಬ್ಬರು ನೋಡಿದ ತಕ್ಷಣ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಬಂದಿರುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಅಂತೂ ಬಂತು. ಸರಿ ಹೇಳಿ ಮೇಡಮ್ ಬರೆಯೋಣ ಅಂತ ಹೇಳಿದೆ. ಅವ್ರು ಫಸ್ಟ್ ಸೀನ್ ಹೇಳಿದ್ದಷ್ಟೇ ನಾನು ಬರ್ಕೊಡ್ತೀನಿ ಅಂತ. ಮನೇಲಿ ಕೂತ್ಕೊಂಡು ಒಂದು ಸೀನ್ ಬರ್ದಾಗ ನನಗೇ ಏನೋ ಒಂಥರ ಆನಂದ. ಯಾಕೆಂದರೆ ಒಂದಷ್ಟು ಸಿನಿಮಾಗಳಿಗೆ ಬರೀತಾ ಇರ್ಬೇಕಾದ್ರೆ ಆ ಸೀನ್ ನಮ್ಮ ಕೈ ಬರ್ಸುತ್ತೆ. ಮೇಡಮ್ ಹೇಳಿದಾಗೆ ಒಂದು ಕಾನ್ಸೆಪ್ಟು ಅದನ್ನು ತಯಾರು ಮಾಡ್ಕೊಳುತ್ತೆ ಅಂದಾಗೆ ಒಂದು ಸೀನ್ ನನ್ನ ಕೈಲಿ ಅದಾಗದೆ ಬರೆಸ್ಕೊಂಡಾಗ ನನಗೆ ಖುಷಿ ಆಗೋಯ್ತು. ಬರಿತೀನಿ ಮೇಡಮ್ ಅಂತ ಹೇಳಿ. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಪಾಪ ಅವ್ರಿಗೆ ತುಂಬ ತೊಂದರೆನೂ ಆಗಿತ್ತು, ನನ್ನ ಆರೋಗ್ಯ ಸಮಸ್ಯೆಗಳಿಂದ ಆ ಥರದ್ದೆಲ್ಲಾಗಿ. ಬಟ್ ತುಂಬ ಥ್ಯಾಂಕ್ಸ್ ಇಡೀ ತಂಡಕ್ಕೆ, ಮಾಧ್ಯಮದವ್ರಿಗೆ, ಪತ್ರಿಕೋದ್ಯಮದವ್ರಿಗೆ, ಹಾಗೆ ನನ್ನ ಇಡೀ ಚಿತ್ರತಂಡಕ್ಕೆ. ಹೊಸಬರು ಸಿನಿಮಾ ಗೆಲ್ಲಬೇಕು, ಹೊಸರು ಸಿನಿಮಾ ಗೆಲ್ಲಬೇಕು ಅಂತ ಹೇಳ್ತಾರೆ. ಸಿನಿಮಾ ಗೆದ್ಮೇಲೆ ಎಲ್ಲರೂ ಹಳಬರಾಗಿರ್ತೀವಿ. ಇಲ್ಲಿ ಸಿನಿಮಾ ಗೆಲ್ಲಬೇಕಷ್ಟೇ, ಅದೇ ಮುಖ್ಯ. ಥ್ಯಾಂಕ್ ಯು ಎಲ್ರಿಗೂ. ಲಂಗೋಟಿ ಮ್ಯಾನ್ ಅನ್ನೋದು ಒಂದು ದೊಡ್ಡ ಮೆಟಾಫರ್ ಆಗಿ ಹೇಳಿದಂಥ ವಿಷಯ. ಅಂದರೆ ಎಲ್ಲದರಲ್ಲೂ ಅಂದರೆ ಯಾವುದೇ ಒಂದು ವಿಷಯಕ್ಕೋಸ್ಕರ ಮಾಡಿರುವಂಥ ವಿಷಯ ಅಲ್ಲ. ಅಂದರೆ ಕಾಮಿಡಿಗೋಸ್ಕರ ಅಂತ ಮಾಡಿದ್ದಲ್ಲ, ಒಂದು ಮೆಟಾಫರ್ ಆಗಿ ಒಂದು ವಿಷಯ. ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗಿರಬಹುದು, ಆಚಾರ ವಿಚಾರಣೆಗಳಾಗಿರ್ಬೋದು, ಇವತ್ತಿನ ಯೂತ್ಸು ಹಿಂದಿನದನ್ನೇ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದಾಗಿರ್ಬೋದು, ಬಹಳಷ್ಟು ವಿಚಾರಗಳನ್ನು ಒಂದು ಮೆಟಾಫರ್ ಆಗಿ ಹೇಳಿರುವಂಥ ಒಂದು ಕಂಟೆಂಟ್. ಇಲ್ಲಿ ಕಥೆಯಾಗಿ ನಾವೇನನ್ನು ಹೇಳಿಕೊಟ್ರೆ ಎಲ್ಲವೂ ರಿನ್ಯೂವಲ್ ಆಗುತ್ತಾ ಹೋಗ್ತಾರೆ. ಬಟ್ ಸಿನಿಮಾದಲ್ಲಿ ಅಂದರೆ ನೀವು ಯಾವ ಪಾಯಿಂಟ್ ಆಫ್ ವ್ಯೂಲಿ ಸಿನಿಮಾ ನೋಡ್ತೀರಾ ಅಂದರೆ ನಿಮ್ಮ ಇಡೀ ಸಿನಿಮಾ ಅದೇ ಪಾಯಿಂಟ್ ಆಫ್ ವ್ಯೂ ಕಥೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಎಲ್ಲೂ ಅಂದರೆ ನನಗೆ ಕನೆಕ್ಟ್ ಆಗಲಿಲ್ಲ ಅನ್ನೋಂಥದ್ದು ಇರಬೇಕು. ನೀವು ಆಚಾರ ವಿಚಾರಗಳನ್ನ ಇಟ್ಕೊಂಡು ಸಿನಿಮಾ ನೋಡಿದ್ರೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ಯೂಸ್ನ ಇಟ್ಕೊಂಡು ನೀವು ಕಥೆನ ನೋಡ್ತಾ ಹೋಗ್ತೀರಾ ಅಂದರೆ ನೀವು ಅವ್ರ ಪಾಯಿಂಟ್ ಆಫ್ ವ್ಯೂಲೇ ಕಥೆ ಹೋಗುತ್ತೆ. ಸೊ ಹಾಗಾಗಿ ಅಂದರೆ ಇಡೀ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ಎಷ್ಟೋ ದಿವಸ ಅವ್ರು ಮಲಗ್ಬಿಟ್ಟಿರೋರು ನಾವಿಬ್ರು ಮಾತಾಡ್ತಿದ್ದೀವಿ, ಅವ್ರು ಮಲಗಿರೋರು ನಾವಿಬ್ರು ಮಾತಾಡ್ತಿದ್ದೀವಿ. ಸೊ ಇವೆಲ್ಲ ಒಂದ್ಸರಿ ಎಲ್ಲೋ ಗ್ಯಾದರ್ ಆಗ್ತಿತ್ತು. ಬಟ್ 3 ಕಡೆ ಕಾನ್ಸಂಟ್ರೇಟ್ ಅಂದರೆ 3 ಕಡೆ ಚರ್ಚೆ ಒಂದು ಕಡೆ ಸೇರಿದಾಗ ಒಂದು ಅದ್ಭುತವಾದ ಕಂಟೆಂಟ್ ಆಗ್ಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಮಹಾದೇವ್ ಅಂತ. ನಮ್ಗಾಗಲೇ ಕೈಕಾಲು ಶೇಕ್ ಆಗ್ತಾ ಇದೆ. ನಮಗೆ ಮಾತನಾಡಿಸಿ ಅಭ್ಯಾಸನೇ ಹೊರತು ಮಾತಾಡೋ ಗೊತ್ತಿಲ್ಲ. ಸೊ ಮೊದಲಿಗೆ ನಾನು ಶರಣ್ ಸರ್ ತಾಯಿಯವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾನು ಮನಸಾರೆ ಅಂತ ಉದಯ ಟಿವಿಲಿ ಒಂದು ಮೊದಲನೇ ಬಾರಿ ಇಂಡಿಪೆಂಡೆಂಟ್ ರೈಟರ್ ಆಗಿ ಶುರು ಮಾಡಿದಾಗ ನನಗೆ ತುಂಬ ಭಯ ಇತ್ತು. ನಾನು ರೈಟರ್ ಆಗಿ ನಾನು ಅಸಿಸ್ಟೆಂಟ್ ಆಗಿ ಮಾಡ್ತಿದ್ದೆ, ಬಟ್ ಇಂಡಿಪೆಂಡೆಂಟ್ ರೈಟರ್ ಆಗಿ ಸ್ವಲ್ಪ ಭಯ ಇತ್ತು. ಆದರೆ ಒಂದು ಪಾತ್ರ ಮಾಡಬೇಕಾಗಿತ್ತು ಅಮ್ಮ ಅವರು, ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ.
ಆದರೆ ಒಂದು ಡೈಲಾಗು ಆಡಿಷನ್ಗೆ ಅಂದ್ಬಿಟ್ಟು ಒಂದು ಡೈಲಾಗ್ ಕೊಟ್ಟಿದ್ದೆ ಅಮ್ಮವ್ರಿಗೆ. ಅವರು ಕರೆ ಮಾಡಿ ನನಗೆ ಪರ್ಸ್ನಲಿ ತುಂಬ ಚೆನ್ನಾಗಿ ಬರೆದಿದೆ ಕಂದ, ಒಳ್ಳೆ ರೈಟರ್ ಆಗ್ತೀಯ ನೀನು ಭವಿಷ್ಯದಲ್ಲಿ ಅಂತ ಹೇಳಿದರು ನನಗೆ. ಆ ಒಂದು ಆಶೀರ್ವಾದ ನನಗೆ ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಮತ್ತು ಸಂಜೋತಾ ಮೇಡಮ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥದ್ದೊಂದು ದೊಡ್ಡ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ದಯವಿಟ್ಟು ಈ ಹೊಸ ತಂಡವನ್ನು ಎಲ್ಲರೂ ಆಶೀರ್ವದಿಸಿ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. Yes, one group photo. ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು, ಮತ್ತೆ ನಮ್ಮ ಮೂವಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ಮೂವಲ್ಲಿ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಬುಡ್ಡಿ ಅಂತ, ಹೀರೋಯಿನ್ ಜೊತೆನೇ ಇರ್ತೀನಿ. ಸಸ್ಪೆನ್ಸ್ ಇದೆ, ತುಂಬಾ ಕಾಮಿಕ್ ಆಗೇನೆ ಇದೆ, ಹಾಗೆ ಸಸ್ಪೆನ್ಸ್ ಕೂಡ ಇದೆ. ಸೊ ಫಸ್ಟ್ ಆಫ್ ಆಲ್ ಸಂಜೋತಾ ಮ್ಯಾಮ್ಗೆ ತುಂಬ ಹೃದಯ ಧನ್ಯವಾದಗಳು ಮ್ಯಾಮ್. ಬಿಕಾಸ್ ನಮ್ಮ ಹತ್ರ ಚಬ್ಬಿ ಕ್ಯಾರೆಕ್ಟರ್ಗೆ ಅವಕಾಶ ಸಿಗೋದು ತುಂಬಾ ಕಡಿಮೆ. ಮ್ಯಾಮು ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇದೇ ತರನೇ ಬೇಕು ಅಂತ ಹೇಳಿ ನನ್ನ ಹುಡುಕಿದ್ದು. ಸೊ ತುಂಬಾ ಖುಷಿ ಆಗತ್ತೆ. ಅಂಡ್ ಆಸ್ ಅ ವುಮನ್ ಅವ್ರು ಏನ್ ಎಫರ್ಟ್ ಹಾಕಿದ್ದಾರೆ ಆಸ್ ಎ ಡೈರೆಕ್ಟರ್ ನಾನು ನೋಡಿದ್ದೀನಿ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮ್ಯಾಮ್. ಆಮೇಲೆ ಆಕಾಶ್ ಸರ್ ಅವರು ಕೂಡ, ಬಿಕಾಸ್ ನಾವು ವರ್ಕ್ಶಾಪ್ ಮಾಡ್ಬೇಕಾದ್ರೆ ಅವ್ರ ಮನೆಯಲ್ಲೇನೆ ನಾವು ವರ್ಕ್ಶಾಪ್ ಮಾಡಿದ್ದು. ಇದೇ ತರ ಬರಬೇಕು ಅಂತ ಒಂದು ಸಣ್ಣ ಪುಟ್ಟ ಚೇಂಜಸ್ ಕೂಡ ಮ್ಯಾಮ್ ವಿಡಿಯೋ ಮಾಡಿಕೊಂಡು ಪದೇ ಪದೇ ರಿಪೀಟ್ ಆಗಿ ನಾವು ಮಾಡಿಸಿ ಆನ್ ಕ್ಯಾಮ್ರಾ ನಮಗೆ ತುಂಬಾ ಈಸಿ ಆಯ್ತು ಅದು ಮಾಡಕ್ಕೆ. ಸೊ ತುಂಬಾ ಕಲ್ತಿದ್ದೀವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮ್ಮ ಹೆಸರು ಕೂಡ ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ ಯು. ಆಲ್ರೈಟ್, ಈಗ ಫೈನಲಿ ಹಾಗೆ ನಾವು ಕೂಡ ಒಂದು ಅಡುಗೆ ಕಾರ್ಯಕ್ರಮದ ನಿರೂಪಕಿ ಅಮ್ಮ ಅಡುಗೆ ಹೇಳ್ಕೊಡ್ತಾ ಇದ್ರು. ಪ್ರತಿದಿನ ನಾನು ಊಟ ಮಾಡಿದ್ದೀನಿ ಅವ್ರ ಕೈ ರುಚಿ. ಥ್ಯಾಂಕ್ ಯು ಅಂತ ಹೇಳ್ತಾ ಅವ್ರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಓವರ್ ಟು ಯು ಸರ್. ಲಂಗೋಟಿ ಅಂದ್ರೆ ನಿಮಗೆ ಏನ್ ಅನ್ಸ್ತು? ಟೀಸರ್ನ ನೋಡಿದ್ರಿ, ಒಂದು ಸ್ಪೆಷಲ್ AV ಕೂಡ ನೋಡಿದ್ರಿ, ಪೋಸ್ಟರ್ ಕೂಡ ನೋಡಿದ್ರಿ. ಸೊ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ. ಇಲ್ಲ ಸರ್, ನಮಸ್ಕಾರ. ಎಲ್ಲಿಂದ ಶುರು ಮಾಡಲಿ? ಇಷ್ಟು ಕಾಂಟೆಂಟ್ ಇದೆ ರೀ ಹೇಳಲಿಕ್ಕೆ ಈ ಸಿನಿಮಾ ಬಗ್ಗೆ. ಒಂದಿಷ್ಟು ಹೇಳ್ತಾನೇ ಹೋಗ್ಬೋದು. ಅಷ್ಟು ಪಾಸಿಟಿವ್ ವಿಚಾರಗಳು ಈ ವೇದಿಕೆ ಮೇಲೆ ಕಂಡು ಬಂದಂಥದ್ದು ನನಗೆ. ಲಂಗೋಟಿ ಮ್ಯಾನ್ ನನಗೆ ಒಂದು ಕಾಮನ್ ಫ್ರೆಂಡಿನ ಮುಖಾಂತರ ಮೇಡಮ್ ಅವರ ಪರಿಚಯ ಆಗುತ್ತೆ ಈ ಸಿನಿಮಾದ ಇದಕ್ಕೆ. ಫಸ್ಟ್ ಟೈಮ್ ಇಲ್ಲ, ನನ್ನ ವಾಯ್ಸೇ ಹೋಗ್ಬಿಟ್ಟಿದೆ ಗುರು. ಇಲ್ಲ, ನನಗೆ ಆ್ಯಕ್ಚುಲಿ ಗಂಟಲು ಬಿದ್ದೋಗಿದೆ. ನಾನು ಎಲ್ಲರಿಗೂ ವಾಯ್ಸ್ ನೋಡ್ಬಿಡ್ತಾ ಇದ್ದೀನಲ್ಲ, ಯಾರು ಮಾತಾಡ್ತಿರೋದು ಅಂತ ಕಳಿಸ್ತವ್ರೆ. ಆಮೇಲೆ ನಾನೇ ಅಂತ ಲಂಗೋಟಿ ಮ್ಯಾನ್ ಅನ್ನುವ ಟೈಟಲ್ನ ಹೇಳಿದಾಗ ಒಂದು ಚಿಕ್ಕ ನಗು ಬರುತ್ತೆ. ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿದೆ. ನಾನು ಲಂಗೋಟಿ ಮ್ಯಾನ್ ಅನ್ನುವಂಥ ವಿಚಾರದಲ್ಲಿ ನಾನೇನು ಅನ್ಕೊಂಡೆ, ಫಸ್ಟು ತಮಾಷೆಗೆ ಒಂದು ಫನ್ನಿಯಾಗಿರಲಿ ಒಂದು ಟೈಟಲ್ಲು ಅನ್ನೋದಕ್ಕೆ ಮಾತ್ರ ಇಟ್ಟಿದ್ದಾರೆ ಅಂದ್ಕೊಂಡಿದ್ದೆ ನಾನು. ಭಾಳಷ್ಟು ಜನಕ್ಕೆ ಇದನ್ನು ಫಸ್ಟ್ ಟೈಮ್ ಕೇಳಿದಾಗ ಅಷ್ಟಕ್ಕೆ ಮಾತ್ರ ಸುಮ್ಮನೆ ಒಂದು ನಗು ಬರ್ಸೋದಕ್ಕೋಸ್ಕರ ಇಟ್ಟಿರ್ತಾರೆ ಅಂತನ್ನುವಂಥದ್ದು ಎಲ್ಲರಿಗೂ ಬರೋ ಅಂಥದ್ದು ಸಹಜ. ನನಗೂ ಕೂಡ ಅದು ಬಂದಿತ್ತಂಥದ್ದು. ಒಂದು 5 ಮಿನಿಟ್ಸ್ ಮಾತಾಡಿದೆ ನಾನು ಅವ್ರ ಹತ್ರ, ಅಷ್ಟೇ 5 ನಿಮಿಷ ನಾನು ಅವ್ರ ಹತ್ರ ಮಾತಾಡಿದ್ದು. ಇದರ ಪೂರ್ತಿ ಚಿತ್ರಣನೇ ಬೇರೆ ಮಾಡಿಬಿಟ್ರು. ಅಂದರೆ ಅಷ್ಟು ಅಗಾಧವಾದಂಥ ಕಾನ್ಸೆಪ್ಟು, ಅಗಾಧವಾದಂಥ ಕಾಂಟೆಂಟು, ಒಂದು ಮೆಸೇಜು ಲಂಗೋಟಿ ಅನ್ನುವ ಟೈಟಲಿನ ಹಿಂದೆ ಅವರು ಅಡಿಸಿಟ್ಟಿದ್ದಾರೆ ಅಂತ ಅನ್ನೋವಂಥದ್ದು ನನಗೆ 5 ನಿಮಿಷದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ನಿಮ್ಮ ಗೆಲುವು, ನಿಮ್ಮ ಮೊದಲನೆಯ ಗೆಲುವು. ಅವರು ನನಗೆ ಸರ್ ನೀವು ಬರಬೇಕು, ನಾನು ಇನ್ವೈಟ್ ಮಾಡಬೇಕು. ನಾನು ಹೇಳಾಯ್ತಲ್ಲ, ನಾನು ಬರ್ತೀನಿ, ಗುರ್ತು ಮಾಡ್ಕೊಂಡು ಆಯಿತು ಬರ್ತೀನಿ ಅಂತ ಹೇಳಿದೆ. ಆದರೂ ಕೂಡ ಇಲ್ಲ ಸರ್ ನಾನು ಬರಬೇಕು ಅಂತಂದ್ರು. 2 ವಿಚಾರ. ಒಂದು ಏನಕ್ಕೆ ಅಂತನ್ನುವಂಥದ್ದು, ಇನ್ನೊಂದು ಚಿಕ್ಕ ಭಯ ಇತ್ತು ನನಗೆ. ಇತ್ತೀಚೆಗೆ ಈ ಡ್ರೆಸ್ ಕೋಡ್ ಅಂತ ಶುರುವಾಗಿದೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಡ್ರೆಸ್ ಕೋಡ್ ತರದ್ದೇನು ಅಂತ. ಇದು ನೋಡಿದ್ರೆ ಲಂಗೋಟಿ ನೀವು ಮೋಸ್ಟ್ಲಿ ನನಗೆ ಯಾವುದೋ ಒಂದು ಡ್ರೆಸ್ ಕೋಡ್ ಇಟ್ಕೊಂಡು ಸರ್ ನೀವು ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಸರ್ ಅಂತೀವೇನೋ ಅಂದ್ಬಿಟ್ಟು ದೇವರನ್ನೇ ಅದಕ್ಕೂ ಅವಾಯ್ಡ್ ಮಾಡಿದ್ದೀನಿ ಸದ್ಯ. ಆಮೇಲೆ ನನಗೆ ಇಲ್ಲಿ ಬಂದ ನೋಡಿದ್ರು ಎಲ್ಲರೂ ಕರೆಕ್ಟಾಗಿ ಆ ಡ್ರೆಸ್ಗಳು ಹಾಕೊಂಡು ಬಂದಿದ್ರು. ಗುರು ಪರವಾಗಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಬಂದ್ಬಿಟ್ಟೆ. ಲಂಗೋಟಿ ಅಂತ ಅನ್ನೋವಂಥ ವಿಚಾರಕ್ಕೆ ಅಂತ ಬಂದಾಗ
ನೋಡಿ, ನನಗೆ ಗೊತ್ತಿರೋ ಹಾಗೆ ಮನುಷ್ಯನ ಆವಿಷ್ಕಾರ ನನಗೆ ಗೊತ್ತಿರೋ ನನ್ನ ಅನಾಲಿಸ್ ಪ್ರಕಾರ ಗೊತ್ತಿಲ್ಲ, ನಾನು ತುಂಬ ತೀರಾ ದೊಡ್ಡ ತಜ್ಞನಲ್ಲ. ಲಂಗೋಟಿ ಅಂತ ಅನ್ನುವಂಥ ವಿಚಾರಕ್ಕೆ ಅಂತ ಬಂದಾಗ ಬಟ್ಟೆ ವಿಚಾರಕ್ಕೆ ಬರ್ತೀನಿ. ಈಗ ಅದ್ರ ಒಳಗಡೆ ಇರುವಂಥ ಮೆಸೇಜ್ ಬೇರೆ, ಅವ್ರು ಬಿಟ್ಟೋಗಿ ಬೇರೆ ಬೇರೆ ಏನೋ ಹೇಳಿದ್ದಾರೆ ಅಂತ ಅನ್ನುವಂಥದ್ದು. ಬಟ್ಟೆ ವಿಚಾರಕ್ಕೆ ಅಂತ ಬಂದಾಗ ಇದರ ಹಿಂದೆ ಅಂದರೆ ಮನುಷ್ಯನ ಆವಿಷ್ಕಾರ ಏನು ಶುರುವಾಯಿತು, ಈ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ, ಬಟ್ಟೆಯ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ, ಇದರ ಹಿಂದೆ ನನಗೆ ಗೊತ್ತಿದ್ದಂಗೆ ಸೊಪ್ಪು ಸೆದೆ ಅಷ್ಟೇ ಅನ್ಸುತ್ತೆ. ಸೊಪ್ಪು ಸೆದೆಯ ನಂತರ ಮನುಷ್ಯ ಕಂಡುಹಿಡಿದಂಥ ಬಟ್ಟೆ ಅಂತ ಕಂಡುಹಿಡಿದಾಗ ಬಂದಂಥ ಮೊದಲನೆಯ ಕಾಸ್ಟ್ಯೂಮು ಲಂಗೋಟಿ. ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲೇ ಕಾಂಟೆಂಟಿನ ವಿಚಾರಕ್ಕೆ. ಅದಾದ ನಂತರನೇ ಇವೆಲ್ಲ ಫ್ಯಾಷನ್ನು ಅದು ಇದು ಅಂತ ಬಂದ್ಕೊಂಡು ಹೋದಂಥದ್ದು. ಆ ತಕ್ಕಂತೆ, ಆ ಕಲ್ಚರಿಗೆ ತಕ್ಕಂತೆ, ಆ ಪ್ರಾಂತ್ಯಕ್ಕೆ ತಕ್ಕಂತೆ, ವಾತಾವರಣಕ್ಕೆ ತಕ್ಕಂತೆ ಬಟ್ಟೆಗಳ ವಿನ್ಯಾಸಗಳು ಬೇರೆ ಬೇರೆ ಆದಂಥವು. ನನಗೆ ಗೊತ್ತಿರೋ ಹಾಗೆ ಲಂಗೋಟಿಯ ತದನಂತರದ ಏನೇನು ಬಂದವು ಅದೆಲ್ಲ ಫ್ಯಾಷನ್ ಆಗಿರುತ್ತೆ. ಆದರೆ ನಿಜವಾದ ಫ್ಯಾಷನ್ನು, ನಿಜವಾದ ಆಳ ಇರುವಂಥ ಅಂದರೆ ನಾನು ಹೇಳ್ತಾ ಇರೋದು ಅದರ ಸತ್ವ ಇರುವಂಥ ಅರ್ಥಗರ್ಭಿತವಾದಂಥ ಒಂದು ಬಟ್ಟೆ ಏನಾದ್ರು ಅಂತ ಇದೆ ಅಂತ ಅನ್ನೋದಾದರೆ ಅದು ನಮ್ಮ ಮಾನ ಮುಚ್ಚುವಂಥ ಬಟ್ಟೆ ಆಗಿರುತ್ತೆ. ಅದು ಮಾನ ಮುಚ್ಚುವಂಥ ಬಟ್ಟೆ ಅದಾಗಿದೆ ಅಂತ ಅನ್ನೋದಾದರೆ ಅದು ಇಲ್ಲಿಂದನೇ ಶುರು ಆಗುತ್ತೆ. ಅದು ಅಷ್ಟು ಗಾಢವಾದಂಥ ವಿಚಾರ ಈ ಪಿಕ್ಚರ್ನಲ್ಲಿ ಇಟ್ಟಿದ್ದಾರೆ ಅಂತ ಅನ್ನುವಂಥದ್ದು ನಮಗೆ ಗೋಚರವಾಗುವಂಥದ್ದು. ಯಾಕಂತಂದರೆ ಇದನ್ನು ನೋಡ್ಕೊಂಡು ಬಂದಿರುವಂಥದ್ದು. ಇಲ್ಲಿ ಈ ಸ್ಟೇಜ್ ಮೇಲೆ ನನಗೆ ಕಂಡು ಬಂದಂಥದ್ದು ಒಂದಿಷ್ಟು ಪಾಸಿಟಿವ್ ಏನು ಅಂತಂತಂದರೆ, ಫಸ್ಟು ಮೇಡಮ್ ಅವರು ಬರ್ತಾರೆ, ಮಾತಾಡ್ತಾರೆ, ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಕುಡಿತಾರೆ ಅವರು. ಒಂದು ಸ್ವಲ್ಪ ಅವರು ಒಂಚೂರು ಹಿಂದೆ ಮಾತಾಡೋದು ಏನು ಅಂತ ಅನ್ನುವಂಥದ್ದು ಇಷ್ಟಿದೆ ವಿಚಾರಗಳು. ಎಲ್ಲಿಂದ ಶುರು ಮಾಡಲಿ, ಎಲ್ಲಿ ಕನೆಕ್ಟ್ ಮಾಡಲಿ, ಅಷ್ಟು ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತಾ ನಾನು ಹೇಳೋದು ಅಂತ ಅನ್ನೋವಂಥದ್ದು ಒಂದಿಷ್ಟು ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾಕಂದರೆ ನಾನು ಆ ಪ್ಲೇಸ್ನ ದಾಟ್ಕೊಂಡು ಬಂದಿದ್ದೀನಿ ನಾನು. ಸೊ ಅದು ನಿಜ ಹೇಳ್ತೀನಿ, ಭಯ ಅಲ್ಲ, ಅದು ಅವರಿಗೆ ಈ ಸಿನಿಮಾದ ಮೇಲಿರುವಂಥ, ತಮ್ಮ ಕೆಲಸದ ಮೇಲಿರುವಂಥ ಭಕ್ತಿ. ಎಲ್ಲೆಲ್ಲಿ ಯಾರ್ಯಾರು ಈ ಥರದ ಭಕ್ತಿಪೂರ್ವಕವಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದಾರೋ ಅವರು ಖಂಡಿತವಾಗ್ಲೂ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಸಾಧಕರು ಏನಾಗಿದ್ದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ಕೆಲಸದ ಮೇಲೆ ಇಟ್ಟಿರುವಂಥ ಭಕ್ತಿಯಿಂದನೇ ಆಗಿರುವಂಥದ್ದು. ಅದು ನಿಮಗಿದೆ ಅಂತ ಅನ್ನೋದಾದರೆ ಅದು ನಿಮ್ಮ ಗೆಲುವಿನ ಮೊದಲನೆಯ ಕ್ವಾಲಿಟಿ. ಅದು ನಿಮಗಿರುವಂಥದ್ದು ನಾನು ಗುರುತಿಸಿದಂಥದ್ದು. ಮತ್ತು ಇನ್ನೊಂದು ಹೇಳ್ತೀನಿ ರೀ, ನಾನು ನಂಬಿರುವಂಥ ಸತ್ಯ, ಇಡೀ ಜಗತ್ತು ನಂಬಿರೋ ಸತ್ಯ, ಆಮೇಲೆ ಇಡೀ ಸಿನಿಮಾ ಅಂತನ್ನುವ ಒಂದು ಕ್ಷೇತ್ರ ಏನಿದೆಯಲ್ಲ ಇದು ನಂಬಿರೋ ಸತ್ಯ ಏನು ಗೊತ್ತಾ? ನಿಜವಾದ ಹೀರೋ, ನಿಜವಾದ ಸಿನಿಮಾದ ನಿಜವಾದ ಹೀರೋ ಆ ಸಿನಿಮಾದ ಕಾಂಟೆಂಟ್ ಆಗಿರುತ್ತೆ ಅಂತನ್ನುವಂಥದ್ದು. ಮತ್ತೆ ಜನ ಅದನ್ನು ನಿರೂಪಿಸ್ತಾನೆ ಇದ್ದಾರೆ. ಒಂದು ಒಳ್ಳೆ ಕಾಂಟೆಂಟ್ ಇರುವಂಥ ಸಿನಿಮಾನ ನಾವು ಕೈ ಬಿಡಲ್ಲ ಅಂತ ಅನ್ನೋವಂಥದ್ದು. ಈ ಸಿನಿಮಾದ ನಿಜವಾದ ಗೆಲುವು ನನಗನ್ಸಿದ್ದೇನು ಗೊತ್ತಾ? ಫಸ್ಟು ಈ ಒಂದು ಸ್ಟೇಜಿಗೆ ನಿರ್ದೇಶಕರು ತಮ್ಮ 4-5 ಜನ ರೈಟರ್ಸ್ನ ಕರೀತಾರೆ. ಸೊ ಈ ಸಿನಿಮಾದ ನಿಜವಾದ ಗೆಲುವು ಅವರು ನಂಬಿರುವಂಥ ರೈಟರ್ಸ್ ಮೇಲೆ ಇದೆ ಅಂತ ಅನ್ನೋದಾಯಿತು ಅಂತಂದರೆ ಅದು ಖಂಡಿತವಾಗ್ಲೂ ಅವರು ಯಾವುದನ್ನ ನಂಬಿದ್ದಾರೆ ಅಂತ ಅನ್ನೋವಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ. ಯಾಕಂದರೆ ಇವತ್ತು ಶರಣ್ ಏನೇನಾಗಿದ್ದಾನೆ, ಇವತ್ತು ನನ್ನ ಬೆಳವಣಿಗೆ ಏನೇನಾಗಿದೆ, 25 ವರ್ಷದ ನಂತರ ನಾನು ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಇವತ್ತಿಗೂ ಕೂಡ ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಅನ್ನೋದೇ ನಿಜವಾದರೆ ಇಲ್ಲಿ ಗೊತ್ತಿದೆಯಲ್ಲ ಈ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಸರ್. ಖಂಡಿತವಾಗ್ಲೂ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಶರಣನ ಬೆಳವಣಿಗೆಗೆ ನನ್ನ ನಿಜವಾದ ಬೆನ್ನೆಲುಬು ರೈಟರ್ಸ್. ಯಾಕಂತಂದರೆ ಕಾಮಿಡಿ ಅಂತ ಅನ್ನೋವಂಥದ್ದು, ನಗಿಸುವಂಥದ್ದು ಇದೆಯಲ್ಲ ಅದು ಬಹಳ ಕಷ್ಟವಾಗಿರುವಂಥ ವಿಚಾರ. ಅದು ಮೇಕಿಂಗ್ ಸಮ್ ಒನ್ ಲಾಫ್ ಅಂತ ಅನ್ನೋದಿದೆ ಗೊತ್ತಾ, ಇಟ್ ಇಸ್ ರಿಯಲಿ ಎ ವೆರಿ ಸೀರಿಯಸ್ ಜಾಬ್ ಅಂತೇಳಿ. ತುಂಬ ಅದು ನೋಡಲಿಕ್ಕೆ ಮಾತ್ರ ತುಂಬ ಫನ್ನಿ ಅಥವಾ ಲೈಟಾಗಿ ಕಾಣಿಸ್ಬೋದು, ಬಟ್ ಆ್ಯಕ್ಚುಲಿ ಲೈಟ್ ಅಲ್ಲ, ಅದು ಭಾಳ ಇನ್ ಡೆಪ್ತ್ ಆಗಿರೋವಂಥ ವಿಚಾರ. ಇವತ್ತು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದರೆ, ತಮಾಷೆಯಾಗಿ ಏನನ್ನು ಬೇಕಾದ್ರೂ ಅಂದರೆ ತಲುಪಿಸ್ಬೋದು ಅಂತ ಅನ್ನೋದು. ಎಂಥ ಸೀರಿಯಸ್ ಮ್ಯಾಟರ್ನೂ ಕೂಡ, ಬಹಳ ಅಗಾಧವಾಗಿರುವಂಥ ಮ್ಯಾಟರ್ನೂ ಕೂಡ ಒಂದು ವೆಹಿಕಲ್ ಅಂತ ಹೇಳ್ತೀವಿ ನಾವು. ಆ ವೆಹಿಕಲ್ ಮುಖಾಂತರ ಒಬ್ಬರನ್ನ ಹಾರ್ಟ್ಗೆ, ಒಬ್ಬರ ತಲೆಗೆ ನಾವು ತಲುಪಿಸ್ಬೋದಾದಂಥ ಒಂದು ತುಂಬ ಸ್ಟ್ರಾಂಗೆಸ್ಟ್ ವೆಹಿಕಲ್ ಯಾವ್ದಾದ್ರು ಇದೆ ಅಂತ ಅನ್ನೋದಾದರೆ ಅದು ಕಾಮಿಡಿ. ಅದು ಇವತ್ತು ಕಾಮಿಡಿ ಮುಖಾಂತರ ಏನನ್ನು ಬೇಕಾದ್ರೂ ಹೇಳ್ಬೋದು ಅಂತ ಅನ್ನುವಂಥದ್ದು. ಈ ಸಿನಿಮಾದಲ್ಲೂ ಬಹಳ ಅಗಾಧವಾಗಿರೋ ಡೆಪ್ತ್ ಆಗಿರುವಂಥ ಒಂದು ಕಾಂಟೆಂಟನ್ನು
ತಮಾಷೆಯಾಗಿ ಹೇಳುವಂಥ ಕೆಲಸ ಇಲ್ಲಿ ಆಗಿದೆ ಅಂತ ಅನ್ನೋವಂಥದ್ದು ನನಗೆ ಕಂಡು ಬರುವಂಥದ್ದು. ಈ ಥರದ ಕೈಗೆತ್ಕೋಬೇಕು, ಈ ಥರ ಸಿನಿಮಾ ಕೈಗೆತ್ಕೋಬೇಕು ಅಂತ ಅನ್ನೋದಾದರೆ ನಿಜಕ್ಕೂ ಹೇಳ್ತೀನಿ, ನಮ್ಮ ಲೋಕಲ್ ಭಾಷೆಯಲ್ಲಿ ಮೀಟರ್ ಇರಬೇಕು ಅಂತ. ಖಂಡಿತವಾಗ್ಲೂ ಈ ಸಿನಿಮಾನ ನೀವೆಲ್ಲರೂ ಕೈಗೆ ಎತ್ಕೊಂಡಿದ್ದೀರಿ ಅಂತ ಅನ್ನೋದಾದರೆ ಬರೀ ಮೀಟರ್ ಅಲ್ಲ, ಡಬಲ್ ಮೀಟರ್ ಎಲ್ಲರಿಗೂ ನಿಮಗೆ. ಏನಕ್ಕೆ ಅಂತಂದರೆ ನಾವು ಏನೇನೋ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಇರ್ತೀವಿ. ಆದರೆ ಅವರು ತೀರಾ ಈ ಎಕ್ಸ್ಟೆಂಟ್ಗೆ ಹೋದರೆ ಜನ ತೊಗೊತಾರಾ ಇಲ್ವಾ ಅಂತ ಅನ್ನೋವಂಥದ್ದು ಇರುತ್ತೆ. ನನಗೆ ಬಹಳ ಹಿಂದೆ ನಾನೊಂದು ಸೇರಿಂಗ್ ಓದಿದ್ದೆ ನಾವು ಅಕಸ್ಮಾತ್ ನಮ್ಗೆ ಏನು ಅನಿಸುತ್ತೋ, ಇಫ್ ಯು ಡೋಂಟ್ ಡೇರ್ ಟು ಡೂ ದ್ಯಾಟ್, ಸ್ವಲ್ಪ ದಿವಸ ಆದಮೇಲೆ ವಿ ಸಿ ಸಮ್ಮನ್ ಡೂಯಿಂಗ್ ಇಟ್. ನಾವು ನೋಡ್ತೀವಿ ಅದನ್ನು, ಇನ್ನೊಬ್ರು ಯಾರೋ ಮಾಡಿರೋವಂಥದ್ದನ್ನು ನೋಡ್ತೀವಿ. ಬಟ್ ನಿಮಗೆ ತಲೆಗೆ ಬಂದ ತಕ್ಷಣವೇ ನೀವು ಮಾಡಿದ್ದೀರಿ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ 100ಗೆ 200 ಮಾರ್ಕ್ಸ್ ಮೇಡಮ್. ನಿಮಗೆ ಖಂಡಿತವಾಗಿ ನಿಮ್ಮ ನಿಜವಾದ ಗೆಲುವು ಅದರಿಂದ ಶುರು ಆಗುತ್ತೆ. ಆಮೇಲೆ ಇತ್ತೀಚಿನ ದಿವಸದಲ್ಲಿ ಒಂದು ಚೂರು ಹೊಸದಾಗಿ ಏನೋ ಮಾಡ್ತಿದ್ದೀನಿ ಅಂತಂದರೆ ನಮ್ಮ ಕನ್ನಡದ ಪ್ರೇಕ್ಷಕರು ತುಂಬ ಮನಸ್ಸಿನಿಂದ, ತೆರೆದ ಮನಸ್ಸಿನಿಂದ ಕಾಯ್ತಾ ಇದ್ದಾರೆ ಹೊಸದೇನಾದ್ರು ಬೇಕು ಅಂತ ಅನ್ನೋವಂಥದ್ದು. ಇವತ್ತು ಅಂಥವ್ರಿಗೆ ನೀವು ಕೊಡ್ತಾ ಇರುವಂಥ ಈ ಕಾಂಟೆಂಟಿನ ಊಟ ಇದೆ ಗೊತ್ತಾ, ಖಂಡಿತವಾಗ್ಲೂ ಈ ಸಿನಿಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಅಪ್ಪುಕೊಳ್ತಾರೆ ನಮ್ಮ ಕನ್ನಡಿಗರು ಅಂತ ಅನ್ನುವಂಥ ನನ್ನ ನಂಬಿಕೆ. ಇದರೊಟ್ಟಿಗೆ ಸಿನಿಮಾದ ಬಗ್ಗೆ ಮಾತಾಡಿದೆ. ನಾನು ಒಂದೊಂದೇ ಡಿಪಾರ್ಟ್ಮೆಂಟನ್ನು ನಾನು ಖಂಡಿತವಾಗ್ಲೂ ಒಂದು 10 ನಿಮಿಷ ಲ್ಯಾಗ್ ಆದರೂ ಪರವಾಗಿಲ್ಲ, ನಾನು ಮಾತಾಡ್ತೀನಿ. ಯಾಕಂತಂದರೆ ಪ್ರತ್ಯೇಕವಾಗಿ ಮಾತಾಡಬೇಕು. ಈ ಸಿನಿಮಾದ ನಾಯಕ ನಟರು ಆಕಾಶ್ ಅವರು, ದಯವಿಟ್ಟು ಬನ್ನಿ. ಯಾಕಂತಂದರೆ ಅವರೂ ಕೂಡ ಗದಗದಿತರಾದರು ಮಾತಾಡಬೇಕಾದ್ರೆ. ಏನಕ್ಕೆ ಅಂತ ಹೇಳ್ತೀನಿ, ಈ ಒಂದು ಹಾದಿನ ನಾನು ದಾಟ್ಕೊಂಡು ಬಂದಿದ್ದೀನಿ. ಬಹಳ ಕಷ್ಟ ಇದೆ ಈ ಥರ ಒಂದು ಇಮ್ಯಾಜ್ ಮಾಡೋದನ್ನು ಕೂಡ. ಈ ಥರದ ಒಂದು ಕಾಸ್ಟ್ಯೂಮಲ್ಲಿ ಇಮ್ಯಾಜ್ ಮಾಡೋದನ್ನು ಕೂಡ ತುಂಬಾ ಕಷ್ಟ ಇದೆ ರೀ. ಅವರು ಮೊದಲನೇ ಸಿನಿಮಾದಲ್ಲೇ ಈ ಥರದ ಒಂದು ಪಾತ್ರವನ್ನು ಮೈ ಚಳಿ ಬಿಟ್ಟು ಮಾಡೋದು ಅಂತ ಹೇಳ್ತೀವಿ ನಾವು. ಯೂಶಲಿ ನಮ್ಮ ರಂಗಭೂಮಿಯ ಫಾರ್ಮುಲಾದಲ್ಲಿ ಏನಿದೆ ಗೊತ್ತಾ, ಮೈ ಚಳಿ ಬಿಟ್ಟು ಮಾಡೋದು ಅಂತ. ಯಾರು ಮೈ ಚಳಿ ಬಿಟ್ಟು ಮಾಡ್ತಾನೆ ನಿಜವಾಗ್ಲೂ ಒಂದು ಪಾತ್ರದೊಳಗಡೆ ಹೋಗ್ತಾನೆ ಅಂತ ಅನ್ನೋವಂಥ ಮೊದಲನೇ ಸೂತ್ರ, ಕಲಾವಿದರ ಮೊದಲನೇ ಸೂತ್ರ ಏನು ಅಂತಂದ್ರೆ ಮೈ ಚಳಿ ಬಿಟ್ಟು ಮಾಡಬೇಕು ಅಂತ ಅನ್ನೋವಂಥದ್ದು. ಇದಕ್ಕಿಂತ ಮೈ ಚಳಿ ಬಿಟ್ಟು ಮಾಡುವಂಥದ್ದು ಇನ್ನೇನು ಬೇರೆ ಎಕ್ಸ್ಟೆಂಟ್ ಇದೆ, ದೇವರಣೆ ಇಲ್ಲ ರೀ. ಇವತ್ತು ಅದು ಮಾಡಿದ್ದಾರೆ ಅಂತ ಅನ್ನೋದಾದರೆ ಆಕಾಶ್ ಅವರಿಗೆ ಸೇರಬೇಕಾದ ಕ್ರೆಡಿಟ್ ಅದು ಖಂಡಿತವಾಗಿ. ತಮ್ಮ ಮೊದಲನೇ ಸಿನಿಮಾದಲ್ಲೇ ಕೂಡ ತನ್ನ ಪಾತ್ರಕ್ಕೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋದಿದೆ ಗೊತ್ತಾ, ಇದಕ್ಕಿಂತ ಇನ್ನೆಂಥದ್ದು. ಸೊ ಅವರು ಬರೀ ಕಾಸ್ಟ್ಯೂಮ್ ಮಾತ್ರ ಅಲ್ಲ, ಇನ್ನು ಅವರ ಪಾತ್ರಕ್ಕೆ ತಮ್ಮನ್ನು ತಾವು ಎಷ್ಟು ಮಟ್ಟಿಗೆ ಅವರು ಅರ್ಪಿಸ್ಕೊಂಡಿರ್ತಾರೆ ಅಂತ ಅನ್ನುವಂಥದ್ದು ಇದರ ಮುಖಾಂತರನೇ ಗೊತ್ತಾಗುತ್ತೆ. ಆಕಾಶ್ ಅವರು ತುಂಬ ದೊಡ್ಡ ಹೀರೋ ಆಗಿ ನಮ್ಮ ಇಡೀ ಕನ್ನಡ ಚಿತ್ರರಂಗವನ್ನು ಖಂಡಿತವಾಗಲೂ ತುಂಬ, ಯಾಕಂದರೆ ನಮ್ಮ ಮುಂದಿನ ಜನ್ರೇಷನ್ನು ಈ ಥರದ ನಟರು ನಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ. ತುಂಬ ದೊಡ್ಡ ಭವಿಷ್ಯ ಇವರಿಗೆ ಸಿಗಲಿ ಅಂತ ಅನ್ನುವಂಥದ್ದು ನನ್ನ ಆರೈಕೆ. ನೀವೆಲ್ಲೂ ಹೋಗಿಲ್ಲ, ಇಲ್ಲೇ ನಿಂತ್ಕೋಬೇಕು. ಮೇಡಮ್ ಬನ್ನಿ ಸ್ಟೇಜ್ ಮೇಲೆ ಬನ್ನಿ ಮೇಡಮ್. ಇದು ಮತ್ತು ಮಂಜುನಾಥ್ ಸರ್ ಅವರ ಮಗ ಬನ್ನಿ ಪವನ್ ಅವರು. ಇವರು ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತಂದ್ರು. ಫಸ್ಟ್ ಬರ್ಬೇಕಾದ್ರೆ ನನಗೆ ಅವರು ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತ, ನನಗೆ ಯಾವ ಆ್ಯಂಗಲಲ್ಲಿ ನೆಗೆಟಿವ್ ಕಾಣಿಸ್ತಿರಲಿಲ್ಲ ಅಂತ. ನನಗೆ ಯಾವ ಆ್ಯಂಗಲ್ ಹೆಂಗೆ ಕನ್ವೆ ಮಾಡಿದ್ರು, ಹೆಂಗಿದು ಸಾಧ್ಯ ಇದು ಅಂತ ನಾನು ಹೇಳಿದೆ. ಆ್ಯಕ್ಚುಲಿ ಭಾಳ ಜನಕ್ಕೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ. ಈಗ ಭಾಳ ಜನಕ್ಕೆ ಗೊತ್ತಿಲ್ಲ, ನಾನು ಈ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನೆಗೆಟಿವ್ ರೋಲಿಂದ. ಭಾಳಷ್ಟು ನನ್ನ ಸೀರಿಯಲ್ಸ್ ನಾನು ಮಾಡ್ತಾ ಇದ್ದಿದ್ದು ನಾನು ನೆಗೆಟಿವ್ ರೋಲೇ ಮಾಡ್ತಾ ಇದ್ದು. ಅದಾದ ನಂತರ ಕಾಮಿಡಿಯನ್ ಆಗಿದ್ದು. ಇವತ್ತಿಗೆ ಅದನ್ನು ಹೇಳಿದ್ರೆ ಎಲ್ಲ ನಗು ಬರುತ್ತೆ ಆ್ಯಕ್ಚುಲಿ. ಸೊ ಕಲಾವಿದನಿಗೆ ರೂಪ ಅಂದರೆ ಈ ರೂಪಕ್ಕೆ ಈ ಕ್ಯಾರೆಕ್ಟ್ರು ಅಂತ ಅನ್ನೋದಲ್ಲ ಅಂತ ಅನ್ನೋದನ್ನ ಮತ್ತೆ ಈ ಥರದ ಕಲಾವಿದರುಗಳು ಅದನ್ನು ನಿರೂಪಿಸ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು ಈ ಸಿನಿಮಾದ ನಾನು ಆಗಲೇ ಹೇಳಿದೆ ನಿಜವಾದ ಶಕ್ತಿ ಈ 4 ಜನ ರೈಟರ್ಸ್ ಅಂತ. ದಯವಿಟ್ಟು ಬನ್ನಿ ಸರ್, ನೀವು ಎಲ್ಲರೂ ಇರಬೇಕು. ಹಂಗೆ ಎಲ್ಲ ಒಟ್ಟಿಗೆ ಸೇರಿಸ್ತೀನಿ ಮೇಡಮ್, ಚೆನ್ನಾಗಿರುತ್ತೆ. ಯಾಕಂತಂದರೆ ಆಗಲೇ ಅದೊಂದು ಪರಿಪೂರ್ಣವಾದಂಥ ಒಂದು ತಂಡ ಆಗಲಿಕ್ಕೆ ಕಾರಣ. ಮತ್ತು ಈ ಸಿನಿಮಾದ ನಾಯಕ ನಟಿಯರು ದಯವಿಟ್ಟು ಬನ್ನಿ. ಯಾಕೆಂತಂದರೆ ಯೂಶಲಿ ಲಂಗೋಟಿ ಅಂತ ಅನ್ನುವ ಒಂದು ಟೈಟಲ್ ಅಲ್ಲಿ ಇರುವಂಥ ಒಂದು ಸಿನಿಮಾಗೆ ನನಗೇನು ಕೆಲಸ ಇರುತ್ತೆ ಅಂತ ಅನ್ನೋವಂಥದ್ದು ಬರುತ್ತೆ. ಆದರೂ ಕೂಡ ತಮ್ಮ ಪಾತ್ರದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತಮ್ಮನ್ನು ತಾವು ತಿಳ್ಕೊಂಡಿದ್ದಾರೆ. ಈ ಪಾತ್ರದ ಬಗ್ಗೆ ಅವರು ಅರ್ಥಕೊಂಡಿದ್ದಾರೆ. ಮತ್ತು ಹುಲಿ ಅವರ ಬಗ್ಗೆ ನಾನು ಮಾತಾಡಲೇಬೇಕು. ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಕಿರುತೆರೆ ಆಗಿರ್ಬೋದು, ಚಿತ್ರರಂಗ ಆಗಿರ್ಬೋದು,
ನಾನೊಬ್ಬ ಕಲಾವಿದನಾಗಿ, ಹಾಸ್ಯ ಕಲಾವಿದನಾಗಿ ಹೇಳ್ತೀನಿ. ಮಜಾ ಭಾರತ್ ಆಗಿರ್ಬೋದು, ಗಿಚ್ಚಿ ಗಿಲಿ ಗಿಲಿ ಆಗಿರ್ಬೋದು, ಒಂದಿಷ್ಟು ಈ ಥರದ ಈ ಹಾಸ್ಯಕ್ಕೆ ಹಾಸ್ಯವನ್ನೇ ಅವಲಂಬಿತವಾದಂಥ ಒಂದಿಷ್ಟು ಸೀರಿಯಲ್ಸ್ ಆಗಿರ್ಬೋದು, ಇದು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀನಿ. ಒಂದಿಷ್ಟು ಕಲಾವಿದರು ಬರ್ತಾ ಇದ್ದಾರೆ ರೀ. ನಾನು ಎಲ್ಲಿದ್ರು ಇವರೆಲ್ಲ ಅಂತ ಅನ್ನೋ ಅಂಥದ್ದು. ನಿಜಕ್ಕೂ ಇವ್ರನ್ನೆಲ್ಲ ನೋಡಿದ್ರೆ ನನಗೆ ಏನು ಅನ್ಸುತ್ತೆ ಗೊತ್ತಾ, ಸದ್ಯ ಗುರು ಈ ಟೈಮಲ್ಲಿ ನಾನು ಬರಲಿಲ್ಲ ಅಂತ. ನಿಜಕ್ಕೂ ಯಾಕಂತಂದ್ರೆ ಇವ್ರುಗಳೆಲ್ಲ ಖಂಡಿತವಾಗ್ಲೂ ಎಂತೆಂತ ನಾವು ಎಲ್ಲೆಲ್ಲಿದ್ರು ಅಂತ ಅನ್ನಿಸ್ತಾ ಇರುತ್ತೆ. ಅವ್ರು ಮಾತಾಡುವಂಥ ಶೈಲಿ ಆಗಿರ್ಬೋದು, ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದಾಗಿರ್ಬೋದು, ಕನ್ನಡ ಚಿತ್ರರಂಗವನ್ನು ಕಾಮಿಡಿ ವಿಚಾರದಲ್ಲಿ, ಹಾಸ್ಯದ ವಿಚಾರದಲ್ಲಿ ಇನ್ನು ಮುಂದಿನ ಪೀಳಿಗೆಯಲ್ಲಿ ಬಹಳ ಭದ್ರವಾಗಿರುತ್ತೆ ಅಂತ ಅನ್ನೋದಕ್ಕೆ ಈ ಥರ ಕಲಾವಿದರುಗಳೇ ಕಾರಣ. ಈ ಥರದವರೆಲ್ಲ ಈ ಸಿನಿಮಾದಲ್ಲಿ ಇರೋ ಅಂಥದ್ದು ನನಗೆ ವೈಯಕ್ತಿಕವಾಗಿಯೂ ಕೂಡ ಒಬ್ಬ ಕಲಾವಿದನಾಗಿಯೂ ಕೂಡ ಇಷ್ಟ ಆಗಿರುವಂಥದ್ದು, ಖುಷಿ ಪಟ್ಟಿರುವಂಥದ್ದು. ನಾನು ಎಲ್ಲರ ಬಾಯಲ್ಲೂ ಒಂದು ಕೇಳ್ತಾ ಇದ್ದೆ, ಇದ್ರ ನಿಜವಾದ ಹೀರೋ ಒಬ್ಬರಿದ್ದಾರೆ, ಇದ್ರ ನಿಜವಾದ ಹೀರೋ ಒಬ್ಬರಿದ್ದಾರೆ, ಇದ್ರ ನಿಜವಾದ ಹೀರೋ ಒಬ್ಬರಿದ್ದಾರೆ ಅಂತ. ನೋಡಿ, ಎಲ್ಲ ಕೆಲಸನೂ ಮಾಡಿ ಹಿಂದೆ ನಿಂತ್ಕೊಂಡು ನಾನು ಬೇಡ ಪರವಾಗಿಲ್ಲ, ಚೆನ್ನಾಗಾಗಲಿ ಅಂತ ಅನ್ನೋವಂಥ ಒಂದಿಷ್ಟು ಕೈಗಳು ನಮ್ಮ ಜೊತೆಯಲ್ಲೇ ಇರುತ್ತೆ. ಅದನ್ನು ಖಂಡಿತವಾಗ್ಲೂ ಗುರುತಿಸುವಂಥದ್ದು ನಮ್ಮ ಕರ್ತವ್ಯನೂ ಆಗುತ್ತೆ. ಅದು ಯಾರೂ ಅಲ್ಲ, ಇವ್ರ ಯಜಮಾನರು. ದಯವಿಟ್ಟು ಬನ್ನಿ ಸರ್. ನಿಮ್ಮ ಬಗ್ಗೆ ಎಲ್ಲರೂ ಭಾಳ ಮಾತಾಡ್ತಿದ್ದಾರೆ. ಬನ್ನಿ ಸರ್, ಒಳ್ಳೇದಾಗಲಿ ಸರ್. ಗಾಡ್ ಬ್ಲೆಸ್. ಸರ್ ಅವ್ರನ್ನ ಅವರೇ ಹಿರಿಯರು ಅಂತ ಅನ್ಕೊಂಡ್ಬಿಟ್ರು. ಬನ್ನಿ ಸರ್. ಏನಿಲ್ಲ, ನೀವು ನಾನು ದಾಡಿ ಬಿಟ್ರೆ ಹಂಗೆ. ಬನ್ನಿ ಪ್ಲೀಸ್. ಬನ್ನಿ. ಓ ಬನ್ನಪ್ಪ, ನೀವು ಕರೆಕ್ಟ್. ನಿಂದೊಂದು ಡೈಲಾಗ್ ನಾನು ಕಲ್ತ್ಕೊಂಡೆ. ಒಂದು ಏನು ಹೇಳ, ಕೋ ಡೈರೆಕ್ಟರ್ ಬನ್ನಿ. ಅವ್ರು ಗೊತ್ತಿಲ್ಲ, ನನಗೆ ಬನ್ನಿ. ಇವತ್ತು ಎಲ್ಲರೂ ಸ್ಟೇಜ್ ಮೇಲೆ ಬಂದಂಥವ್ರು ಎಲ್ಲರೂ ಕೂಡ ನಾನು ಹೋದ ಕಡೆ ಅಂತಂದ್ರೆ ನಾನು ಉದ್ಘಾಟನೆ ಮಾಡಿದ್ದಾಗಿರ್ಬೋದು, ನಾನು ಈ ಥರದ ಯಾರು ಮತ್ತೆ ಹೋದ್ರಾ? ಓ ಹೌದಾ? ಅಪ್ಪ ಅವರಿರೋ ಫೋಟೋ ಎಲ್ಲ ಹಾಕ್ಬಿಡಪ್ಪ. ನೋಡಿ, ಈ ಥರದ ಸಿನಿಮಾಗಳು ಆಗಾಗ ಬಂದಾಗ ಮಾತ್ರ ಖಂಡಿತವಾಗ್ಲೂ ಒಂದಿಷ್ಟು ಥರದ್ದು ಒಂದು ಬೇರೆ ಏನೇನೋ ಆಗ್ತಾ ಇದೆ ನಮ್ಮ ಚಿತ್ರರಂಗದಲ್ಲಿ ಅಂತ ಅನ್ಸ್ಕೊಳ್ಳಿಕ್ಕೆ ಯಾರೋ ಒಬ್ರು ಈ ಥರದ ಕಾಂಟೆಂಟನ್ನು ಮಾಡಲಿಕ್ಕೆ ಮುಂದೆ ಬರಬೇಕು. ಮುಂದೆ ಬಂದಿದ್ದು ಮಾತ್ರ ಸಾಲಲ್ಲ, ಆ ಥರದ ಸಿನಿಮಾಗಳು ಗೆಲ್ಲಬೇಕು. ಆ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ರೀ ಮತ್ತೊಂದಿಷ್ಟು ಸಿನಿಮಾಗಳು, ಮತ್ತೊಂದಿಷ್ಟು ಹೊಸ ತಂಡಗಳಿಗೆ ಈ ಥರದ ಪ್ರಯತ್ನ ನಾವು ಮಾಡಬೇಕು ಅಂತ ಅನ್ನೋವಂಥ ಹುಮ್ಮಸ್ಸು ಬರಲಿಕ್ಕೆ ಕಾರಣವಾಗುತ್ತೆ. ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಏನಿದ್ದಾರೆ, ಕನ್ನಡ ಚಿತ್ರವನ್ನು ನೋಡ್ತಾ ಇರುವಂಥವ್ರು ಈ ಥರ ಹೊಸದೇನಾದ್ರು ಮಾಡಿದಾಗ ಯಾವತ್ತೂ ಕೂಡ ಅವರು ಕೈ ಬಿಟ್ಟಿದ್ದ ಇತಿಹಾಸ ಇಲ್ಲ ನಮ್ಮಲ್ಲಿ. ಆ ಥರದ ಒಂದು ಸಾಲಿಗೆ, ಈ ಥರದ ಒಂದು ಗೆಲುವಿನ ಸಾಲಿಗೆ ಈ ಸಿನಿಮಾ ಸೇರಲಿ, ಈ ತಂಡ ಮತ್ತೆ ಕೆಲಸ ಮಾಡ್ತಾ ಇರಲಿ, ತುಂಬ ದೊಡ್ಡ ಹಿಟ್ ಆಗಲಿ ಈ ಸಿನಿಮಾದ ಹಿಟ್ಟಿನ ಕಾರಣದಿಂದ ಮತ್ತೆ ಈ ತಂಡ ಏನಿದೆ, ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಅನ್ನೋವಂಥದ್ದು. ಖಂಡಿತ ನೋಡಿದ್ರೆ ಅದನ್ನೇ ಹೇಳಕ್ ಹೋಗಿದ್ದಾರೆ ಅಂದ್ರೆ ಕತೆ ರೆಡಿ ಮಾಡಿಟ್ಟಿದ್ದಾರೆ ಅಂತ. ಸೂಪರ್.
ಆದ್ರೆ ಒಂದು ನನಗೆ ಒಂದು ಸುಮ್ಮನೆ ಕ್ಯೂರಿಯಸ್ ಆಗಿದೆ ಸರ್, ಪಾರ್ಟ್ 1 ಅಲ್ಲಿ ಲಂಗೋಟಿ ಇತ್ತು ಸರ್, ಸೆಕೆಂಡ್ ಅಲ್ಲಿ ಅದು ಇರಲ್ಲ ಸರ್ ಅಂತ ಮಾತಾಡ್ತಾರೆ. ಆದಷ್ಟು ರೆಡಿ ಇದ್ದಾರೆ ಸರ್, Ready? ಎಲ್ಲಾದ್ರೂ ಪರವಾಗಿಲ್ಲ ಅಂತ. ನೋಡಿ ಪಾಪ ಅವ್ರು ರೆಡಿ ಮಾಡ್ಬಿಟ್ಟವ್ರು ಆಲೆ. ಒಳ್ಳೇದಾಗ್ಲಿ. ಇಲ್ಲಿ ಎಲ್ಲ ನಾನು ಈ ತಂಡದಲ್ಲಿ ನಾನು ಕಂಡ್ಕೊಂಡಿದ್ದಿಷ್ಟೇ, ಅವರಲ್ಲಿ ಇರುವಂಥ ಒಂದು ಒಗ್ಗಟ್ಟು. ಬರೀ ಎಷ್ಟೋ ಜನ ನೋಡಿ ಇಲ್ಲಿ ನಾನು ಹೇಳಿದ್ರೆ ನಾನು ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ದುಡ್ಡೇ ಕಾರಣ ಆಗಲ್ಲ, ಮನಸ್ಸು ಕಾರಣ ಆಗುತ್ತೆ, ಮನಸ್ಸುಗಳ ಕಾರಣ ಆಗುತ್ತೆ, ಲೈಕ್ ಮೈಂಡೆಡ್ ಪರ್ಸನ್ಸ್ ಕಾರಣ ಆಗ್ತಾರೆ. ಇವತ್ತು ಇಷ್ಟು ಜನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತಂದ್ರೆ ಅವರಲ್ಲಿ ಇರುವಂಥ ಒಂದೇ ಒಂದು ಗುಣ ನಾನು ಕಂಡುಕೊಂಡಿದ್ದು, ಒಂದೇ ಉದ್ದೇಶ ಕಂಡುಕೊಂಡಿದ್ದು ಏನು ಅಂತಂದ್ರೆ ಈ ಸಿನಿಮಾಗೆ ತಮ್ಮನ್ನ ತಾವು ಅರ್ಪಿಸ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು. ಎಲ್ಲಿ ನಿಷ್ಠೆಯಿಂದ ಕೆಲಸ ಆಗಿರುತ್ತೋ ಖಂಡಿತ ಆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಆ ಪ್ರಾಡಕ್ಟ್ ಚೆನ್ನಾಗಿರುವಂಥ ಪ್ರಾಡಕ್ಟ್ ಅನ್ನು ಖಂಡಿತವಾಗ್ಲೂ ನಮ್ಮ ಜನ ಕೈ ಬಿಟ್ಟಿಲ್ಲ. ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್. ಮತ್ತೊಮ್ಮೆ ಲಂಗೋಟಿ ಸಿನಿಮಾ ದೊಡ್ಡ ಹಿಟ್ ಆಗಲೇಬೇಕು ಅಂತೀನಿ ಈ ಸಿನಿಮಾ. ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್. ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು, ಈ ಥರದ ಒಂದು ಸಿನಿಮಾವನ್ನು ಅತಿ ಹೆಚ್ಚು ಪ್ರೀತಿಯಿಂದ ಇದನ್ನ ಸ್ವಾಗತಿಸಿ ಅಂತ ಅನ್ನುವಂಥದ್ದು. ಬಹಳ ನಿಷ್ಕಲ್ಮಶ ಮನಸ್ಸಿನಿಂದ ಈ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಜಾಸ್ತಿ ಮಾತಾಡೋಕ್ಕೆ ಸಾರಿ. ಇಲ್ಲ ಇಲ್ಲ ಸರ್, ಮಾತುಗಳು ನಮ್ಗೆ ಕೇಳ್ತಾ ಇದ್ರೆ ನಾವು ಕೇಳ್ತಾನೆ ಇರ್ತೀವಿ. ನೋ ಪ್ರಾಬ್ಲಮ್.